ಹಾಗೆ ಫಾದರ್ಸ್ ಡೇ ಕೂಡ ನಾವು ಮಾಡಿದ್ವಿ. ಅದರ ಪ್ರೈಸಿಗೆ ಅನೌನ್ಸ್ ಮಾಡ್ತೀವಿ. ಫಸ್ಟ್ ಪ್ರೈಸ್ ಕಪ್ ಅಂಡ್ ಸ್ಪೂನ್ ಅಜಯ್ ಸನ್ ಆಫ್ ಅದ್ವಿಕ್. ಅದ್ವಿಕ್ ಪೇರೆಂಟ್ಸ್ ಬರಬೇಕು ಸ್ಟೇಜ್ಗೆ. ಅದ್ವಿಕ್ ಪೇರೆಂಟ್ಸು. ಸೆಕೆಂಡ್ ಕಪ್ ಅಂಡ್ ಬಲೂನ್ ಫಸ್ಟ್ ಪ್ರೈಸ್ ಸಮೃದ್ಧ ಪೇರೆಂಟ್ ಸರ್ವೇಶ್. ಸಮೃದ್ಧ ಪೇರೆಂಟ್ ಸರ್ವೇಶ್ ಅವ್ರ ಸ್ಟೇಜಿಗೆ ಬರಬೇಕು. ಸೆಕೆಂಡ್ ಪ್ರೈಸ್ ಕಪ್ ಅಂಡ್ ಬಲೂನ್ ಮಯೂರ್ ಪೇರೆಂಟ್ಸು ವಿಕಾಸ್ ಅವ್ರ ಸ್ಟೇಜಿಗೆ ಬರಬೇಕು. ಸಮೃದ್ಧ ಪೇರೆಂಟ್ ಸರ್ವೇಶ್, ಮಯೂರ್ ಪೇರೆಂಟ್ ವಿಕಾಸ್. ಸಮೃದ್ಧ ಫಾದರ್ ಬಂದಿಲ್ಲ, ಹಾಗಾಗಿ ಅವ್ರ ಮದರ್ ಬರ್ತಾ ಇದ್ದಾರೆ. ಹಾಗೆ ಮಯೂರ್ ಪೇರೆಂಟ್ಸ್ ವಿಕಾಸ್. ಆ ಒಂದು ಪ್ರೈಸ್ ಕೊಡೋಕ್ಕೆ ನಾನು ಸತೀಶ್ ಸರ್ನ ಇನ್ವೈಟ್ ಮಾಡ್ತಾ ಇದ್ದೀನಿ. ಮ್ಯಾಮ್ ಪ್ಲೀಸ್ ಕಮ್. ಕಪ್ ಅಂಡ್ ಬಲೂನ್ ಸಮೃದ್ಧ ಪೇರೆಂಟ್ ಸರ್ ಪ್ಲೀಸ್ ಕಮ್. ಫಸ್ಟ್ ಪ್ರೈಸ್ ಬಿಗ್ ಕ್ಲಾಪ್ಸ್ ಬರಲಿ. ಸೆಕೆಂಡ್ ಪ್ರೈಸ್ ಕಪ್ ಅಂಡ್ ಬಲೂನ್ ಮಯೂರ್ ಪೇರೆಂಟ್ ವಿಕಾಸ್ ಸರ್. ಸೆಕೆಂಡ್ ಪ್ರೈಸ್ ಕಪ್ ಅಂಡ್ ಬಲೂನ್ ಮಯೂರ್ ಪೇರೆಂಟ್, ಮಯೂರ್ ಅಂಡ್ ಸಿದ್ಧಾರ್ಥ್ ಪೇರೆಂಟ್ ವಿಕಾಸ್ ಸರ್. ಇವ್ರಿಗೂ ಕೂಡ ಬಿಗ್ ಕ್ಲಾಪ್ ಬರಲಿ. ಪ್ರೈಸ್ ಡಿಸ್ಟ್ರಿಬ್ಯೂಟ್ ಮಾಡಿದ ಸತೀಶ್ ಸರ್ಗೆ ಧನ್ಯವಾದಗಳು. ಒಂದು ನೃತ್ಯ ಪ್ರದರ್ಶನವನ್ನು ನಿಮ್ಮ ಮುಂದೆ ತೋರ್ಪಡಿಸ್ತಾ ಇದ್ದಾರೆ. ಕನ್ನಡ ನನ್ನ ಕನಸು, ಕನ್ನಡ ನನ್ನ ಮನಸ್ಸು, ಕನ್ನಡಿಗನೆಂಬ ಹೆಮ್ಮೆ ಸೊಗಸು, ಕನ್ನಡವನ್ನು ಉಳಿಸು, ಎಲ್ಲೆಲ್ಲೂ ಕನ್ನಡವನ್ನು ಬೆಳೆಸು. ಕರ್ನಾಟಕ ಬರೀ ನಾಡಲ್ಲ, ನಮ್ಮ ಸಂಸ್ಕೃತಿಯ ಧಾತು. ಕನ್ನಡ ಕೇವಲ ನುಡಿಯಲ್ಲ, ನಮ್ಮ ಅಂತರಂಗದ ಮಾತು. ಕಲಿತವರಿಗೆ ಅಮೃತ, ನೆನೆದವರಿಗೆ ನೆರಳು, ಅಂಧರಿಗೆ ದಾರಿದೀಪ. ಅಪ್ಪಿಕೋ ಕನ್ನಡ, ಕನ್ನಡ ಕನ್ನಡ. ಕನ್ನಡ ಕಂಪು ಎಲ್ಲೆಡೆ ಹರಡಲಿ, ಕನ್ನಡಿಗನೆಂಬ ಚಾಪು ಎಲ್ಲೆಡೆ ಮೂಡಲಿ. ಕನ್ನಡತನ ಎಲ್ಲರಿಗೂ ಪಸರಿಸಿ ಸಂಭ್ರಮಿಸಲು ಬರುತ್ತಿದ್ದಾರೆ ದೈವಿಕ್ ಎಸ್ ಭಂಡಾರೆ, ಇಶಾನ್, ರಿತ್ವಿಕ್, ವಿನಯ್, ದೈವಿಕ್ ಜೆ, ಹರ್ಷ, ಮನ್ವೀತ್, ಜ್ಯೇಷ್ಠವರ್ಧನ್.
ಸೂಜಿ ಮಲ್ಲಿಗೆ ಭೂಮಾತೆಯ ಮುಡಿಗೆ ಮೈಸೂರ ಮಲ್ಲಿಗೆ ಸಂಪಿಗೆ ಸಂಪಿಗೆ ಕೆಂಡ ಸಂಪಿಗೆ ಭೂಮಾತೆಯ ಕೆನ್ನೆಯೇ ನಮ್ಮೂರ ಸಂಪಿಗೆ ಕಾವೇರಿಯ ಮಡಿಲಲ್ಲಿ ಹಂಬಲಿಸಿದೆ ನಾನು ಕನಸುಗಾರನಾಗಿ ಕರುನಾಡಲ್ಲೇ ಮತ್ತೆ ಹುಟ್ಟಬೇಕು ನಾನು ಗಾಳಿ ಚಾಮರ ಬೀಸಿದೆ ಹಾರೋ ಹಕ್ಕಿ ಸ್ವಾಗತ ಕೋರಿದೆ ಈ ಮಣ್ಣಿನ ಕೂಸುನ ಕರುನಾಡೆ ಎದೆ ಹಾಸಿದೆ ನೋಡೆ ಹೂಗಳೇ ಶುಭ ಕೋರಿದೆ ನೋಡೆ ಮೂಡಣ ಸೂರ್ಯನೇ ಹರ್ಷಿಣ ಭಂಡಾರ ಪಡುವಣ ಸೂರ್ಯನೇ ಕುಂಕುಮ ಭಂಡಾರ ಕಾಮನ ಬಿಲ್ಲು ರಂಗೋಲಿ ಹಾಸಿದೆ ಈ ಮಣ್ಣಿನ ವಾಸನೆ ಶ್ರೀಗಂಧದಂತಿದೆ ಕಾವೇರಿಯ ಮಡಿಲಲ್ಲಿ ಹಂಬಲಿಸಿದೆ ನಾನು ಕನಸುಗಾರನಾಗಿ ಕರುನಾಡಲ್ಲೇ ಮತ್ತೆ ಹುಟ್ಟಬೇಕು ನಾನು ಬೀಸೋ ಗಾಳಿ ಚಾಮರ ಬೀಸಿದೆ ಹಾರೋ ಹಕ್ಕಿ ಸ್ವಾಗತ ಕೋರಿದೆ ಈ ಮಣ್ಣಿನ ಕೂಸುನ ಒಂದು ಸುಂದರವಾದ ಒಂದು ನೃತ್ಯ ಪ್ರದರ್ಶನವನ್ನು ನೋಡಿ ಬಂದ್ವಿ. ಹಾಗೆ ಈ ಒಂದು ನೃತ್ಯ ಪ್ರದರ್ಶನಕ್ಕೆ ಒಂದು ಬಿಗ್ ಕ್ಲಾಸ್ ಬರಲಿ. ಈ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ. ಫೀಡ್ಬ್ಯಾಕ್ ಕೊಡಕ್ಕೆ ಬರ್ತಾ ಇರೋದು ರಿತ್ವಿಕ್ ಪೇರೆಂಟ್ ವಿಕಾಸ್ ಅವರು. ನಮಸ್ಕಾರ, ನನ್ನ ಹೆಸರು ಹಿತೇಶ್ ಆರ್ಯನ್ ಅಂತ. ನಾನು ರಿತ್ವಿಕ್ ಅವ್ರ ಫಾದರು. ಫೀಡ್ಬ್ಯಾಕ್ ಕೇಳಿದ್ರು ತುಂಬ ಖುಷಿ ಆಗುತ್ತೆ. ಫಸ್ಟ್ ಆಫ್ ಆಲ್ ನಾಗಶ್ರೀ ಮೇಡಮಿಗೆ ಅವ್ರ ಸ್ಟಾಫಿಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇನ್ನೊಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಬರೀ ಸ್ಟೂಡೆಂಟ್ಸಿಗೆ ಟೀಚಿಂಗ್ ವೈಸ್ ಅಷ್ಟೇ ಅಲ್ಲದೆ ಈ ಸಣ್ಣ ಪುಟ್ಟ ಆ್ಯಕ್ಟಿವಿಟೀಸ್ ಮಾಡಿಸೋದ್ರಿಂದ ಅದ್ರದ್ದು ಎಫೆಕ್ಟ್ ಎಷ್ಟು ಚೆನ್ನಾಗಿರುತ್ತೆ ಯಾಕೆಂದರೆ ಅವರು ಆ ಸ್ಕೂಲಲ್ಲಿ ಒಂದು ಸರ್ತಿ ಮೊಬೈಲ್ ಯೂಸ್ ಮಾಡೋದ್ರ ಬಗ್ಗೆ ಒಂದು ಆ್ಯಕ್ಟಿವಿಟಿ ಮಾಡಿದರು. ಆ ಆ್ಯಕ್ಟಿವಿಟಿ ಎಷ್ಟು ಎಫೆಕ್ಟ್ ಆಗಿದೆ ಅಂದರೆ ನನ್ನ ಮಗ ಮೊಬೈಲ್ ಯೂಸ್ ಮಾಡೋದೇ ಫುಲ್ ಆಟೋಮೆಟಿಕ್ಕಾಗಿ ಝೀರೋ ಮಾಡಿದ್ದಾನೆ. ಬಟ್ ಈಗೂ ಸ್ವಲ್ಪ ಅವಾಗ ಯೂಸ್ ಮಾಡ್ತಾನೆ. ಬಟ್ ಆ ಆ್ಯಕ್ಟಿವಿಟೀಸ್ ತುಂಬ ಎಫೆಕ್ಟ್ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೊಂದೇ ಅಲ್ಲದೆ ಟೀಚಿಂಗ್ ವೈಸ್ ಹೇಳೋದಾದರೆ ತುಂಬಾ ಇಂಪ್ರೂವೈಸ್ ಆಗಿದ್ದಾನೆ. ಯಾವುದೇ ಸಬ್ಜೆಕ್ಟ್ಸ್ ಇರ್ಬೋದು, ಆ್ಯಕ್ಟಿವಿಟೀಸ್ ಇರ್ಬೋದು. ಇವಾಗಿನ ಅವ್ನು ಡ್ಯಾನ್ಸ್ ಕೂಡ ಮುಗಿಸ್ದ. ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಸೊ ಫೈನಲಾಗಿ ಏನು ಹೇಳ್ಬೇಕಂದ್ರೆ ತುಂಬ ಇಷ್ಟ ಆಯ್ತು ಸ್ಕೂಲಿಗೆ ಸೇರಿಸಿರೋದಕ್ಕೆ. ಥ್ಯಾಂಕ್ ಯು. ಹಾಯ್ ಪೇರೆಂಟ್ಸ್, ಬೆಂಗಳೂರು ಯಾರು ನೋಡಿದ್ದೀರಾ? ನೋಡಿರ್ತೀರಾ ಬಿಡಿ, ಆದರೆ ನಮ್ಮ ಮಕ್ಕಳು ಎಷ್ಟು ಗೊತ್ತಿರಲ್ಲ. ಬೆಂಗಳೂರು ಹುಡುಗ ಉತ್ತರ ಕರ್ನಾಟಕ ಹುಡುಗಿಯ ಜೋಡಿನೇ ಬಂಬಾರ್. ಹಾಯ್ ಅಂತ ಹೇಳುತ್ತಾ ಬೆಂಗಳೂರು ಹುಡುಗರು ಬಂದರೆ ಹುಬ್ಬಳ್ಳಿ ಹುಡುಗಿಯರೇನೂ ಕಮ್ಮಿ ಇಲ್ಲ. ಸಖತ್ ಕುಲುಕ್ತಾ ನಿಮ್ಮನ್ನು ಸಂಭ್ರಮಿಸಲು ಬರುತ್ತಿದ್ದಾರೆ ಅನಘಶ್ರೀ, ಸಮರ್, ಸಾತ್ವಿಕಾ, ಶ್ರೀರಕ್ಷಾ, ಶ್ರೇಯಾಸ್, ಆದ್ಯ, ಗೌತಮಿ, ಆರ್ಯನ್, ಅಥರ್ವ, ಕಾರ್ಮಿ. Hi Bangalore, hi Bangalore, hi Bangalore, hi Bangalore. Hi Bangalore, hi Bangalore, hi Bangalore, hi Bangalore. ಬದುಕುವ ಬುದ್ಧಿ ಇದ್ದರ ಸಿದ್ಧಿ, ಬದುಕುವ ಬುದ್ಧಿ
ಕಾಣಿಸದೆ ಕಲ್ಲು ಕಲ್ಲಿನಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲಿ ಹಂಪೆಯ ಗುಡಿ ಹಂಪೆಯ ಗುಡಿ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು ಕೇಳಿಸದೆ ಕಲ್ಲು ಕಲ್ಲಿನಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲಿ ಹಂಪೆಯ ಗುಡಿ ಹಂಪೆಯ ಗುಡಿ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ ಸಾಯೋ ತನಕ ಸಂಸಾರದೊಳಗೆ ಗಂಡ ಗುಂಡಿ ಹೇರಿಕೊಂಡು ಹೋಗೋದಿಲ್ಲ ಸತ್ತಾಗ್ ಬಂಡಿ ಹೇರಿಕೊಂಡು ಹೋಗೋದಿಲ್ಲ ಸತ್ತಾಗ್ ಬಂಡಿ ಇರೋದ್ರೊಳಗೆ ಒಮ್ಮೆ ನೋಡು ಜೋಗ ಗುಂಡಿ ಹುಬ್ಬಳ್ಳಿಯ ಶಹರದಾಗ ಕಾಣೆ ಕಾಣೆ ನಿಂತ ಬುಗುಡಿ ಸಾಫ್ ಸಾಫಾದ ಹೈವೇದಾಗ ಧಡ್ಕ ಧಡ್ಕ ಕುಲ್ಕೋ ಚಕಡಿ ಪಾರ್ಸಲ ಬಿಗಿ ಐತಿ ಐಟಮ್ಮ ರಗಡೈತಿ ರಗಡ 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 ರಗಡದ ನೀಪ ರಗಡ 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 ರಗಡದ ನೀಪ ರಗಡ 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 ರಗಡದ ನೀಪ ಇದು ಸೂಪರ್ ಅಲ್ವಾ? ಬಿಗ್ ಕ್ಲಾಪ್ಸ್ ಬರಲಿ ನಮ್ಮ ಹಾಯ್ ಬೆಂಗಳೂರು ಮಾಡಿದಂತ ಕಿಡ್ಸ್ಗೆ. ಹಾಗೆ ನಮ್ಮ ಓಲ್ಡ್ ಸ್ಟೂಡೆಂಟ್ ಆದಂತ ಮನ್ವಿತಾ ಅವರು ಹ್ಯಾಂಕರಿಂಗ್ ಮಾಡಕ್ ಬರ್ತಾ ಇದ್ದಾರೆ. ಮನ್ವಿತಾ ಪ್ಲೀಸ್ ಕಮ್ ಮನ್ವಿತಾ. ರೈತ ದೇಶದ ಬೆನ್ನೆಲುಬು, ಭೂತಾಯಿ ಗರ್ಭದಿ ಮೊಳಕೆ ಎಡೆದು ಚಿಗುರಾಗಿ ತೆನೆಯಾಗಿ ನೋಡಲು ಸಿರಿ ಚಂದ. ಅದಕ್ಕಿಂತ ನಮ್ಮ ರೈತನ ಮುಖದ ಖುಷಿಯನ್ನು ನೋಡಲು ಇನ್ನೂ ಚಂದ. ರೈತನ ಸಂಭ್ರಮವನ್ನು ಸಂಭ್ರಮಿಸಲು ಬರುತ್ತಿದ್ದಾರೆ ದೈವಿಕ್ ಎಸ್ಸಿ ಶೌರ್ಯ ಧ್ರುವ್ ತ್ರಿಷಾ ಗೌತಮಿ ಕಾರ್ತಿಕ್ ಕೃತಿಕಾ ಯುಗಾಂಧರ್ ನೇವಿತಾ ರಕ್ಷಿತಾ ರಿಶ್ವಂತ್ ಪ್ರತ್ಕುಲ್ And Shriya, come. Okay, Shriya and Kushi, they are the first batch of our UKG going out from our school. ಆಕೆ ಫಸ್ಟ್ ನಾವು ಸ್ಕೂಲ್ ಶುರು ಮಾಡಿದಾಗ 5 ಮಕ್ಕಳಿಂದ ಶುರು ಮಾಡಿದ್ದು. ಆಕೆ UKG ಫಸ್ಟ್ ಇಯರ್ ಯಾರೂ ಇರಲಿಲ್ಲ. ಸೆಕೆಂಡ್ ಇಯರಲ್ಲಿ UKG 5 ಮಕ್ಕಳೇ ಇದ್ದರು. ಆ 5 ಮಕ್ಕಳಲ್ಲಿ ಇವರಿಬ್ಬರು. ಆಕೆ ಇನ್ನೂ 3 ಜನ ಮಕ್ಕಳು ಬೇರೆ ಬೇರೆ ಊರಲ್ಲಿದ್ದಾರೆ, ನಮಗೆ ಕನೆಕ್ಟ್ ಮಾಡೋಕ್ಕಾಗಿಲ್ಲ. ಆಕೆ ಸೊ ಈ 2 ಮಕ್ಕಳು ಇವಾಗ 3rd ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾರೆ. ಅವ್ರನ್ನ ಕೇಳೋಣ ಇಲ್ಲಿ ಸ್ಕೂಲ್ ಹೇಗಿತ್ತು, ಇವಾಗ ಇಲ್ಲಿ ಓದಿರೋದ್ರಿಂದ ಅವರಿಗೆ ಹೇಗೆ ಯೂಸ್ ಆಗ್ತಿದೆ ಅಂತ ಹೇಳಿ ಅವ್ರಿಗೊಂದು ಫೀಡ್ಬ್ಯಾಕ್ ಕೇಳೋಣ. ಇವರೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ. ಯಾ ಆ್ಯಂಡ್ ಐ ಇನ್ವೈಟ್ ಮದರ್ ಆಫ್ ಮನ್ವಿತಾ, ತಾರಾ ಮ್ಯಾಮ್, ಪ್ಲೀಸ್ ಕಮ್ ಆನ್ ದ ಸ್ಟೇಜ್ ಟು ಗಿವ್ ದ ಫೀಡ್ಬ್ಯಾಕ್. ಲೈಕ್ ಹೇಗಿದು ಯೂಸ್ ಆಗ್ತಾ ಇದೆ ಅಂತ ಗೊತ್ತಾಗಬೇಕಲ್ಲ. ನಾವೆಲ್ಲ ಹೇಳ್ತೀವಿ ಫಸ್ಟ್ ಸ್ಟ್ಯಾಂಡರ್ಡ್ ಹೋದ್ಮೇಲೆ ಏನು ಹೇಗಿದೆ ಅಂತ ಹೇಳಿ. ಸೊ ಲೆಟ್ಸ್ ಲಿಸನ್ ಫ್ರಮ್ ದೆಮ್. ಓಕೆ, ಸೊ ಫಸ್ಟ್ ವಿ ಲಿಸನ್ ಫ್ರಮ್ ದ ಸ್ಟೂಡೆಂಟ್ಸ್ ಶ್ರೇಯಾ ಆ್ಯಂಡ್ ಮನ್ವಿತಾ. ಓಕೆ ಮನ್ವಿತಾ.
Manvita Shriya, ready? Okay, she is my daughter. Okay, and at the same time she is a student also. ನಾನು ಇವಾಗ ತಾಯಿಯಾಗಿ ಕೇಳ್ತಿಲ್ಲ, ಟೀಚರಾಗಿ ಕೇಳ್ತಾ ಇದ್ದೀನಿ. ಲೆಟ್ ಅಸ್ ಲಿಸನ್ ಫ್ರಮ್ ಹರ್. ನನ್ನ ಹೆಸರು ಮನ್ವಿತಾ. ನಾನು ಥರ್ಡ್ ಸ್ಟ್ಯಾಂಡರ್ಡಲ್ಲಿ ಓದ್ತಿರೋದು. ನಾನು ಫಸ್ಟ್ ಬಂದಾಗ ನನಗೆ ಫುಲ್ ಹೆದರಿಕೆ ಆಯಿತು, ಎಲ್ಲಿ ಹೊಡಿತಾರೆ ಏನು ಮಾಡ್ತಾರೆ ಅಂತ. ಆಮೇಲೆ ನಾನು ಹೋಗ್ತಾ ಹೋಗ್ತಾ ನಾಗಶ್ರೀ ಮ್ಯಾಮು ಎಲ್ಲ ಮ್ಯಾಮು ಸೇರಿ ನನಗೆ ಸಪೋರ್ಟ್ ಕೊಟ್ಟರು. ಆಮೇಲೆ ನನಗೆ ಎಷ್ಟು ಸಪೋರ್ಟ್ ಕೊಟ್ಟರು ಅಂತ ಹೇಳ್ಬಾರ್ದು. ಆಮೇಲೆ ನನಗೆ ಬರೆಯೋಕ್ಕೂ ಬರ್ತಿರ್ಲಿಲ್ಲ, ಹೆಂಗೆ ಇಟ್ಕೊಬೇಕು ಕಲಿಸ್ಕೊಟ್ಟಿದ್ದೆಲ್ಲ ನಾಗಶ್ರೀ ಮ್ಯಾಮು. ಥ್ಯಾಂಕ್ ಯು ಮ್ಯಾಮ್. ಇವಾಗ ಹೇಗಿದೆಯಾ ಸ್ಕೂಲಲ್ಲಿ? ನಾನು ಇವಾಗ ಚೆನ್ನಾಗಿದೆ. ಚೆನ್ನಾಗಿದೆಯಾ ಅಂದರೆ ಏನೇನೆಲ್ಲ ಮಾಡ್ತೀಯಾ ನಿಮ್ಮ ಸ್ಕೂಲಲ್ಲಿ ಇವಾಗ? ಯಾವ ಸ್ಕೂಲ್ ಹೋಗ್ತಾ ಇದೆಯಾ? SPS Amaresh ಹೇಳೋದು. ಪುಷ್ಪ ಮಾಲಿಂಗಪ್ಪ ಸ್ಕೂಲ್. ಪುಷ್ಪ ಮಾಲಿಂಗಪ್ಪ ಸ್ಕೂಲ್, ವೆರಿ ಗುಡ್. ಸೊ ಹೌ ಇಸ್ ಯುವರ್ ಸ್ಟಡೀಸ್ ಗೋಯಿಂಗ್ ಆನ್? ನೈಸ್. ನೈಸ್. ಓಕೆ, ಆಲ್ ಟೀಚರ್ಸ್ ಅಪ್ರಿಷಿಯೇಟ್ ಯು? ಎಸ್ ಮ್ಯಾಮ್. ಓಕೆ, ಸೊ ನಿನ್ನ ಡ್ಯಾನ್ಸ್ ಎಲ್ಲ ಹೆಂಗಿದೆ ಮ್ಯಾಮ್? ಚೆನ್ನಾಗಿದೆ. ಎಷ್ಟು ಪ್ರೈಸ್ ತಗೊಂಡಿದ್ಯಾ? ಮ್ಯಾಮ್ ಇನ್ನೆರಡು ಇದ್ದಾವೆ, ಇವಾಗ ಬರಬೇಕು ಥರ್ಡ್ ಸ್ಟ್ಯಾಂಡರ್ಡಿಂದ. ಇವಾಗ ಬರ್ಬೇಕು, ಪ್ರೈಸ್ ಎಲ್ಲ ಬಂದಿದೆ, ಇಸ್ಕೊಂಡು ಬರ್ಬೇಕು ಇವಾಗ ಅವಳು. ಓಕೆ, ವೆರಿ ಗುಡ್. ಎಲ್ಲರಿಗೂ ನಮಸ್ತೆ. ನಾನು ಇವಳ ಮದರ್. ಆ್ಯಕ್ಚುಲಿ ನಾನು ವರ್ಕಿಂಗ್ ವುಮನ್. ನಾನು ಇವಳನ್ನ ಸ್ಕೂಲಿಗೆ ಸೇರಿಸಿದಾಗ ಇವಳಿಗೆ 2 ವರ್ಷ 5 ತಿಂಗಳು. ಅವಳು ನರ್ಸರಿ ಅಂತ ಅಲ್ಲ, ಡೇ ಕೇರಿಂದನೂ ಓದಿದ್ದಾಳೆ. ಡೇ ಕೇರ್ LKG UKG. ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಿದ್ರೆ ಕಂಟಿನ್ಯೂ ಮಾಡ್ತಾ ಇದ್ದೆ. ಯಾಕೆಂದರೆ ನನಗೆ ನನ್ನ ಮಕ್ಳಿಗೆ ಸಿಕ್ಕಿದಂಥ ಬೇಸಿಕ್ಕು ಫೌಂಡೇಶನ್ನು ಅವಳದು ಪ್ರತಿ ಸ್ಟೆಪ್ಸಲ್ಲೂ ನನಗೆ ಹೆಲ್ಪ್ ಆಗಿದೆ. ನೆಕ್ಸ್ಟ್ ಅವಳು ಎವ್ರಿ ಇಯರ್ ಥರ್ಡ್ ಸ್ಟ್ಯಾಂಡರ್ಡ್ವರೆಗೂ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಅಲ್ಲಿಂದನೂ ಫಸ್ಟ್ ಪ್ರೈಸೇ ತೊಗೋತಿದ್ದಾಳೆ. ಸ್ಪೋರ್ಟ್ಸ್, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಎಲ್ಲದರಲ್ಲೂ ಫಸ್ಟ್ ಪ್ರೈಸ್ ತೊಗೋತಿದ್ದಾರೆ. ಇದಕ್ಕಿಂತ ನನಗೆ ಹೆಮ್ಮೆ ಅಂದರೆ ಅವಳು ಸ್ಟೇಜ್ ಫಿಯರ್ ಇಲ್ಲ ಅವಳಿಗೆ. ಅವಳು ಎಷ್ಟೇ ಜನ ಇದ್ದರೂ ಕಾನ್ಫಿಡೆಂಟಾಗಿ ಮಾತಾಡ್ತಾಳೆ. ಅದು ಬಂದಿದ್ದು ನಾಗಶ್ರೀ ಮ್ಯಾಮಿಂದ. ಸೊ ಇದಕ್ಕೆ ನಾನು ತುಂಬ ಗ್ರೇಟ್ಫುಲ್ ಆಗಿರ್ತೀನಿ. ಅವಳು ಹೇಳ್ತಾಳೆ 10th ಇದ್ದಿದ್ರೆ ನಾನು ಇಲ್ಲೇ ಕಂಟಿನ್ಯೂ ಮಾಡ್ತಿದ್ದೆ ಅಂತ. ಬಟ್ ಅವರಿಗೆ ಆ ಶಕ್ತಿ ಅಲ್ಲಿವರೆಗೂ ಇದ್ದರೆ ನೆಕ್ಸ್ಟು ಯಾವುದೇ ಪೇರೆಂಟ್ಸ್ಗಾಗಲಿ ನಾನು ಯಾವುದೇ ರೀತಿ ಅವ್ರಿಗೆ ಫೇವರ್ ಆಗಿ ಮತ್ತೊಂದು ಎಂಥದ್ದು ಇಲ್ಲ ಇದರಲ್ಲಿ. ಆ್ಯಸ್ ಎ ಪೇರೆಂಟ್ ಅವ್ರು ಏನೇ ಇದ್ದರೂ ನಾನು ನನ್ನ ಮಗಳು ಬೆಳವಣಿಗೆ ನೋಡ್ತೀನಿ ಹೊರತು ಅದು ಎಕ್ಸ್ಟ್ರಾ ಏನೂ ನನಗೆ ಮ್ಯಾಟ್ರ್ ಆಗಲ್ಲ. ಅವಳು ಕೂಡ ಅಷ್ಟೇ ಚೆನ್ನಾಗಿ ಓದಿದ್ದಾಳೆ. ಇನ್ನೊಂದು ಈ ಸ್ಕೂಲ್ ಬಗ್ಗೆ ಹೇಳಬೇಕಂದ್ರೆ ಎಜುಕೇಷನ್ ಅಂತ ಬಂದರೆ 50% ಅಷ್ಟೇ ನಮ್ಮ ಲೈಫಿಗೆ ಯೂಸ್ ಆಗೋದು. ರಿಮೈನಿಂಗ್ 50% ನಮ್ಮ ಸಂಸ್ಕಾರ, ಸಂಸ್ಕೃತಿ, ಆಮೇಲೆ ನೆಕ್ಸ್ಟು ನಾವು ಯಾವ ಥರ ಒಂದು ಪ್ರಾಬ್ಲಮ್ ಬಂದರೆ ಫೇಸ್ ಮಾಡ್ತೀವಿ. ಬರೀ ಓದಿ 100 ಮಾರ್ಕ್ಸ್ ತೆಗೆದ್ಬಿಟ್ಟು ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ದಲೇ ಸೂಸೈಡ್ ಮಾಡ್ಕೊಂಡಿರೋಂಥ ಮಕ್ಕಳು ನಿದರ್ಶನ ತುಂಬ ಇದೆ. ಬಟ್ ಅದಕ್ಕಿಂತ ಎಲ್ಲಿ ಹೇಗೆ ನಾನು ಬದುಕಬೇಕು, ಕಾಮನ್ ಸೆನ್ಸ್ ಹೇಗೆ ನಾನು ಮ್ಯಾನೇಜ್ ಮಾಡಬೇಕು, ಎಲ್ಲದನ್ನು ಒಂದೊಂದಾಗಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಥರ ಪ್ರತಿಯೊಬ್ಬ ಮಕ್ಕಳಿಗೂ ನಾವು 5 ಇಯರ್ವರೆಗೂ ಮಗುನ ಒತ್ತು ಏನೋ ಒಂದು ಮಾಡಿ ಇಲ್ಲಿ ಕಳಿಸಿರ್ತೀವಿ. ನೆಕ್ಸ್ಟ್ ಇಲ್ಲಿಂದ ಅವರು ನೆಕ್ಸ್ಟು ಪ್ರಪಂಚಕ್ಕೆ ಕಳಿಸೋದು, ನೆಕ್ಸ್ಟು ವರ್ಲ್ಡಿಗೆ ಕಳಿಸೋದು ಯಾವ ಥರ, ಅದು ಔಟ್ಪುಟ್ ಏನಿದೆ ಅನ್ನೋದು ಇವಾಗಲೇ ನೀವು ನೋಡ್ರಿ. ವೇದ ಉಪನಿಷತ್ತಾಗಲಿ, ಭಗವದ್ಗೀತೆ ಆಗಲಿ, ಧರ್ಮಗಳು ಯಾವ್ಯಾವ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಬೇಕು. ಇವಾಗಲೂ ಕೂಡ ಕೆಲವರಿಗೆ ಹಬ್ಬದ ಹಿಂದಿಂದು ಏನು ಅನ್ನೋದು ಗೊತ್ತಿರಲಿಲ್ಲ. ನನ್ನ ಮಗಳು ರಾಮನವಮಿ ಮಾಡಿದ್ರೆ ಏನಕ್ಕೇನೋ ರೀಸನ್ ಕೂಡ ಹೇಳ್ತಾಳೆ. ಅದು ಕ್ರೆಡಿಟ್ಸ್ ಎಲ್ಲ ಈ ಸ್ಕೂಲ್ಗೆ ಹೋಗಬೇಕು. ಎಷ್ಟು ಹೇಳಿದ್ರು ಕಮ್ಮಿನೇ. ಬಟ್ ಎಲ್ಲರೂ ಮಾತಾಡೋ ಅವಕಾಶ ಇರೋದ್ರಿಂದ ನಾನು ಇಷ್ಟ ಹೇಳಿ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಮನ್ವಿತಾ. ಸೊ ಇವಳು ಬಂದಾಗ ಎಷ್ಟಿದ್ಲು. ಸೊ ಪ್ಲೇ ಗ್ರೂಪಿಂದ ಬಂದಿದ್ದವಳು. ನನಗೆ ಇವಾಗಲೂ ನೆನಪಿದೆ, ಮರೂನ್ ಆ್ಯಂಡ್ ಬ್ಲ್ಯಾಕ್ ಫ್ರಾಕ್ ಹಾಕ್ಕೊಂಡು ಬಂದಿದ್ಲು. ಡ್ಯಾನ್ಸ್ ಮಾಡೋಕ್ಕೆ ತುಂಬ ಇಷ್ಟ, ಬೇರೆ ಏನು ಇಷ್ಟ ಇಲ್ಲ ನನಗೆ ಅಂತ. ಸೊ ಫಸ್ಟ್ ಡೇ ನಾವು ಬರೇ ಡ್ಯಾನ್ಸ್ ಮಾಡಿದ್ದು ಆ್ಯಂಡ್ ನಾವು ಶಿ ಈಸ್ ಅ ವೆರಿ ಗುಡ್ ಡ್ಯಾನ್ಸರ್ ಆ್ಯಕ್ಚುಲಿ. ಓಕೆ, ಸೊ ನಾವು ಅಲ್ಲಿ ಸ್ಟಾಪ್ ಮಾಡಿಬಿಟ್ಟಿದ್ದಿದ್ರೆ ಏನು ಡ್ಯಾನ್ಸ್ ಮಾಡ್ತೀವಿ ಕುತ್ಕೊಂಡಿದ್ದಿದ್ರೆ ಇವಾಗ ಅವಳು ಡ್ಯಾನ್ಸರ್ ಆಗ್ತಿರ್ಲಿಲ್ಲ. ಅವಳಿಗೆ ಇವಾಗ ಯಾರು ಕೋರಿಯೋಗ್ರಾಫರ್ ಬೇಡ, ಏನು ಬೇಡ, ಹಾಡು ಬಂದರೆ ಆ ಬೀಟಿಗೆ ತಕ್ಕಂಗೆ ಡ್ಯಾನ್ಸ್ ಮಾಡ್ತಾಳೆ ಅವಳು. ಸೊ ಅಷ್ಟು ಟ್ಯಾಲೆಂಟ್ ಅವಳಲ್ಲಿ ಆಲ್ರೆಡಿ ಇದೆ. ಆ್ಯಂಡ್ ಐ ಆಮ್ ವೆರಿ ಶೋರ್ ಶಿ ಈಸ್ ಇನ್ ದ ಪಾತ್ ಆಫ್ ಬೀಯಿಂಗ್ ಅ ವೆರಿ ಗುಡ್ ಡ್ಯಾನ್ಸರ್. ಇಸ್ಂಟ್ ಇಟ್ ಮನ್ವಿತಾ? ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಫಾರ್ ಯುವರ್ ವರ್ಡ್ಸ್. ಓಕೆ, ಇವಾಗ ನಮ್ಮ ಕರ್ನಾಟಕದ ಮತ್ತೊಂದು ಗರಿ ಅಂತ ಹೇಳಿದ್ರೆ ನಮ್ಮ ಸಂಸ್ಕೃತಿ ಅಲ್ವಾ. ಸೊ ಸಂಸ್ಕೃತಿ ಏನು? ಹಬ್ಬಗಳು. ನಮ್ಮ ಕರ್ನಾಟಕದಲ್ಲಿ ಮೇಜರ್ ಹಬ್ಬಗಳು ಅಂತ ಹೇಳಿದ್ರೆ ಯುಗಾದಿ ಹಬ್ಬ, ದಸರಾ ಹಬ್ಬ,
ದೀಪಾವಳಿ ಹಬ್ಬ, ಹಾಗೆ ಸುಮಾರಷ್ಟು ನಾವು ಒಂದು ಒಳ್ಳೆ ಹುಣ್ಣಿಮೆ ಬಂದ್ರೂ ಸೆಲೆಬ್ರೇಟ್ ಮಾಡ್ತೀವಿ ನಾವು ಅಂಥವ್ರು. ಓಕೆ, ಸೊ ಕರ್ನಾಟಕದ ಇವತ್ತಿನ ಥೀಮಲ್ಲಿ ನಾವು ಹಬ್ಬಗಳನ್ನು ಸಂಭ್ರಮಿಸ್ತಾ ಇದ್ದೀವಿ. ಸೊ ನಮ್ಮ ಇದನ್ನು ನೀವು ನೋಡಿದ್ರೆ ನಮ್ಮದು ಸಂಭ್ರಮ ಅಂತಲೇ ಇರೋದು. ನಮ್ಮ ವಾರ್ಷಿಕೋತ್ಸವ ಆ್ಯನ್ಯುವಲ್ ಡೇ ಹೆಸರೇ ಸಂಭ್ರಮ. ಈ ಹಬ್ಬಗಳನ್ನು ಸಂಭ್ರಮಿಸ್ಲಿಕ್ಕೆ ನಮ್ಮ UKG ಮಕ್ಕಳು ಬರ್ತಾ ಇದ್ದಾರೆ. ಅವರನ್ನೆಲ್ಲರೂ ಕೂಡ ಜೋರಾದ ಚಪ್ಪಾಳೆ ಮೂಲಕ ಅವ್ರನ್ನೆಲ್ಲ ಸ್ಟೇಜ್ ಮೇಲೆ ವೆಲ್ಕಮ್ ಮಾಡ್ಕೋಬೇಕು ಅಂತ ಕೇಳ್ಕೊತೀನಿ. ಪ್ಲೀಸ್ ಕಮ್. ಖುಷ್ಕರಣ್, ಫೈಜ್, ನಿಹಾಲ್, ಚಿರಾಯುಷ್, ಖುಷಿ, ಅನಗ, ಗಾನವಿ, ಮಯೂರ್, ಖುಷಿ. ಎಸ್, ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬ ಪ್ರೀತಿ ಹಬ್ಬ. ಹಬ್ಬ 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 ಇದು ಕರುನಾಡ ಮನೆ ಮನೆ ಹಬ್ಬ. ಹಬ್ಬ 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 ಇದು ಚಾಮುಂಡಿ ತಾಯಿ ತವರ ಹಬ್ಬ. ವಿಜಯದ ಹಬ್ಬ, ಆಯುಧ ಪೂಜಾ ಹಬ್ಬ. ಹಬ್ಬ ಇದು ಹಸುರ ತನ್ನ ಸಿರ ತೆತ್ತ ದಸರಾ ಹಬ್ಬ. ಹಬ್ಬ 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 ಇದು ಮೈಸೂರ ಸೀಮೆ ರಾಜ ಹಬ್ಬ. ಹಬ್ಬ 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 ಇದು ಕುಣಿದಾಡ ಮಕ್ಕಳ ಬೊಂಬೆ ಹಬ್ಬ. ವಿಜಯದ ಹಬ್ಬ, ಆಯುಧ ಪೂಜಾ ಹಬ್ಬ. ಹಬ್ಬ ಇದು ಮನೆಗೆ ಮನೆ ಮನೆಗೆ ಹೋಗಿ ಕರೆಯೋ ಹಬ್ಬ. ಹಬ್ಬ 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 ಇದು ಕರುನಾಡ ಮನೆ ಮನೆ ಹಬ್ಬ. ಹಬ್ಬ 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 ಇದು ಚಾಮುಂಡಿ ತಾಯಿ ತವರ ಹಬ್ಬ. ದೀಪದಿಂದ ದೀಪ ಹಚ್ಚೇ ದೀಪಾವಳಿ, ಶಬ್ದದಿಂದ ಭೀತಿ ಬಿಡಿಸಿ ದೀಪಾವಳಿ, ತೃಪ್ತಿಯಿಂದ ಅತೃಪ್ತಿ ಕೊಲ್ಲಿ ದೀಪಾವಳಿ, ಧರೆಯೆಲ್ಲ ಬಾನಾಗಿ ಬಾನೆಲ್ಲ ಸೊಡರಾಗಿ, ಚಂದಿರರೇ ನಾವಾಗಿ ಎಳೆಗೆ ಸ್ವರ್ಗ ಎಳೆದು ತಂದೆ ಹಾಡು ದೀಪಾವಳಿ 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 ದೀಪದಿಂದ ದೀಪ ಹಚ್ಚೇ ದೀಪಾವಳಿ. ಹಬ್ಬದ ವೈಭವವನ್ನು ಅತ್ಯಂತ ಸುಂದರವಾಗಿ ತೋರಿಸಿದಂಥ UKG ಮಕ್ಕಳಿಗೆ ಧನ್ಯವಾದಗಳು. ಈಗ ಒಂದು ಕೃಷ್ಣ ಜನ್ಮಾಷ್ಟಮಿಯ ಪ್ರೈಸ್ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀನಿ. ರಂಗೋಲಿ
ಫಸ್ಟ್ ಪ್ರೈಸ್ ಗಾನವಿ ಪೇರೆಂಟ್ ಶ್ವೇತಾ ಅವರು. ಫಸ್ಟ್ ಪ್ರೈಸ್ ಗಾನವಿ ಪೇರೆಂಟ್ ಶ್ವೇತಾ. ಮಯೂರ್ ಪೇರೆಂಟ್ ಸೆಕೆಂಡ್ ಪ್ರೈಸ್ ಪ್ರಿಯಾಂಕಾ. ಇದನ್ನ ಕೊಡಲು ನಮ್ಮ ನಾಗಶ್ರೀ ಮ್ಯಾಮ್ ವೇದಿಕೆ ಬರಬೇಕು. ಅಲ್ಲಿ ರಂಗೋಲಿ ಡಿಸೈನ್ ಫಸ್ಟ್ ಪ್ರೈಸ್ ಶ್ವೇತಾ, ಸೆಕೆಂಡ್ ಪ್ರೈಸ್ ಮಯೂರ್ ಸಿದ್ಧಾರ್ಥ್ ಪೇರೆಂಟ್ ಪ್ರಿಯಾಂಕಾ. ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಪ್ರಿಯಾಂಕಾ ಅವ್ರು ತಗೊಂಡ್ರೆ, ಗಿರಿಗಿಟ್ಲೆಯಲ್ಲಿ ಸುಮಲತಾ ಮೇಡಮ್ ಫಸ್ಟ್ ಪ್ರೈಸ್, ಲಿಖಿತ್ ಪೇರೆಂಟ್ ನಿಖಿತಾ ಮ್ಯಾಮ್ ಫಸ್ಟ್ ಪ್ರೈಸ್. ಈಗ ನಿಖಿತಾ ಮ್ಯಾಮ್ ವೇದಿಕೆ ಬರ್ತಾ ಇದ್ದಾರೆ. ಮ್ಯಾಮ್ ಪ್ಲೀಸ್ ಕಮ್ ಮ್ಯಾಮ್. ಹಾಗೆ ಸುಮಲತಾ ಮೇಡಮ್ ಕೂಡ ವೇದಿಕೆ ಬರಬೇಕು. ಅವರು ಇಲ್ಲ ಅಂದರೆ ಅವ್ರ ಗ್ರ್ಯಾಂಡ್ ಮದರ್ ಬರ್ತಾ ಇದ್ದಾರೆ. ಅವ್ರ ಅತ್ತೆ, ಸಾರಿ, ಚಿರಾಯುಷ್ ಗ್ರ್ಯಾಂಡ್ ಮದರ್. ಪ್ರಜ್ಞವರು ರೆಡಿ ಇರಿ. ಅಂಜನಾ LKG, ಜ್ಯೋತಿ ಮೇಡಮ್ ಆ್ಯಂಡ್ ಲಕ್ಷ್ಮಿ. ಥ್ಯಾಂಕ್ ಯು ಮ್ಯಾಮ್. ಸೆಕೆಂಡ್ ಪ್ರೈಸ್ ಗಿರಿಗಿಟ್ಲೆಯಲ್ಲಿ ಅಂಜನಾ ಅವ್ರ ಪೇರೆಂಟ್ ಜ್ಯೋತಿ ಅವರು, ಹಾಗೆ ಅಕ್ಷಯ್ ಪೇರೆಂಟ್ ಲಕ್ಷ್ಮಿ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಸಮೃದ್ಧ ಪೇರೆಂಟ್ ಅವರು ಬರ್ತಾ ಇದ್ದಾರೆ ವೇದಿಕೆಗೆ. ನಮಸ್ತೆ. ನಮ್ಮ ಮಗ ಈ ಶಾಲೆಯಲ್ಲಿ 3 ವರ್ಷದಿಂದ ಓದ್ತಾ ಇದ್ದಾನೆ. UKGಯಲ್ಲಿ ಓದ್ತಾ ಇದ್ದಾನೆ. ಹಲೋ ಹಲೋ ಎಲ್ರಿಗೂ ನಮಸ್ತೆ. ನನ್ನ ಮಗ LKGಯಲ್ಲಿ ಓದ್ತಾ ಇದ್ದಾನೆ. ಈ ಶಾಲೆ ಬಗ್ಗೆ ಹೇಳಬೇಕು ಅಂದ್ರೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಈ ಶಾಲೆ ಬಗ್ಗೆ ಹೇಳಬೇಕು ಅಂದರೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ನನ್ನ ಮಗ ಪ್ರತಿಯೊಂದರಲ್ಲೂ ಇನ್ವಾಲ್ವ್ ಆಗ್ತಾನೆ. ಮನೇಲಾಗಿರ್ಬೋದು, ಸ್ಕೂಲಲ್ಲಾಗಿರ್ಬೋದು, ಟೀಚರ್ಸ್ಗಳು ಆಗಿಂದ ಹಿಡಿದು ಸ್ಟಾಫ್ವರೆಗೂ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ. ಇವರು ಟೀಚಿಂಗ್ ಕೊಡೋದ್ರ ಜೊತೆಗೆ ಹೆಚ್ಚಾಗಿ ಮಕ್ಕಳಿಗೆ ಹಿಂದೂ ಸಂಪ್ರದಾಯಗಳಾಗಿರ್ಬೋದು, ಭಗವದ್ಗೀತೆ ಆಗಿರ್ಬೋದು, ಸ್ಪೋರ್ಟ್ಸಲ್ಲಾಗಿರ್ಬೋದು, ಎಕ್ಸಿಬಿಷನ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಮಕ್ಕಳನ್ನು ಇನ್ವಾಲ್ವ್ ಮಾಡಿ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡೋ ಥರ ಮಾಡ್ತಾರೆ. ಈ ಸ್ಕೂಲು ನನಗೆ ಎಷ್ಟು ಮಟ್ಟಿಗೆ ಅಂತಂದರೆ, ನನ್ನ ದೊಡ್ಡ ಮಗನ ಈ ಸ್ಕೂಲಲ್ಲಿ ಅಡ್ಮಿಷನ್ ಮಾಡಿಸ್ಬಿಟ್ಟು ನಾನು ಕ್ಯಾನ್ಸಲ್ ಮಾಡಿಸಿದೆ. ಅವಾಗ ಅಷ್ಟು ಸ್ಟಾರ್ಟಿಂಗಲ್ಲಿತ್ತು, ಸ್ಟ್ರೆಂತ್ ಕಡಿಮೆ ಇತ್ತು, ಪ್ಲಸ್ ಸಾಟರ್ಡೆ ಹಾಲಿಡೇ ಅಂತ ಹೇಳಿದರು. ಅದು ಇವತ್ತಿಗೂ ನನಗೆ ಗಿಲ್ಟ್ ಫೀಲ್ ಆಗ್ತಾ ಇದೆ. ನನ್ನ ದೊಡ್ಡ ಮಗನ ಇದೇ ಶಾಲೆಯಲ್ಲಿ ಓದಿಸ್ಬೇಕಿತ್ತಲ್ಲ ಅಂತಂದೇಳಿ. ತುಂಬ ಖುಷಿಯಾಗುತ್ತೆ. ಮಕ್ಕಳನ್ನು ಅವರು ಚಟುವಟಿಕೆಗಳನ್ನು ಅವರೇ ಮಾಡ್ಕೊಳೋದಿರೋದು, ಹೋಮ್ವರ್ಕ್ ಮಾಡೋದ್ರಿಂದ ಹಿಡಿದು ಅವರು ಸ್ನಾನ ಮಾಡೋದ್ರಿಂದ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಮಕ್ಕಳಿಗೆ ಅವರೇ ಹೇಳ್ಕೊಡ್ತಾರೆ. ಅವರ ಕೆಲಸವನ್ನು ಅವರೇ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು, ಒಂದು ಸ್ಕೂಲಲ್ಲಿ ಡಿಸಿಪ್ಲಿನ್ ಆಗಿರೋದು, ದೊಡ್ಡವ್ರಿಗೆ ಹೇಗೆ ರೆಸ್ಪೆಕ್ಟ್ ಕೊಡಬೇಕು, ಹೀಗೆ. ಆಮೇಲೆ ಅವರೆಲ್ಲ ಮಕ್ಕಳಲ್ಲೂ, ಈ ವಯಸ್ಸಿನ ಮಕ್ಕಳಲ್ಲಿ ಅವರು ಓದಲಿಕ್ಕೆ ಎಷ್ಟು ಚೆನ್ನಾಗಿ ಅಂದರೆ ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಟೆಕ್ಸ್ಟ್ ಬುಕ್ಗಳನ್ನ ಓದ್ತಾರೆ, ಓನಾಗಿ ವರ್ಡ್ಸನ್ನು ಕ್ರಿಯೇಟ್ ಮಾಡ್ತಾರೆ. ಸೊ ನನಗೆ ತುಂಬ ಹೆಮ್ಮೆ ಆಗುತ್ತೆ. ಇದು ಬೆಸ್ಟ್ ಸ್ಕೂಲ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಥ್ಯಾಂಕ್ ಯು. ಈಗ LKG ವಿದ್ಯಾರ್ಥಿ ಜ್ಯೇಷ್ಠ ಅವ್ರ ಪೇರೆಂಟು ಎಲ್ಲ ಪೇರೆಂಟ್ಸ್ ಪರವಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ರೆಪ್ರೆಸೆಂಟ್ ಮಾಡಕ್ಕೆ ಬರ್ತಾ ಇದ್ದಾರೆ. ಪ್ಲೀಸ್ ಕಮ್ ಸರ್. ಯಾರಿಗೆ ಹೇಳ್ತೀಯ ಪುರ್? ಜೂನಿಯರ್ ಹೇಳಪ್ಪ ಸೀನಿಯರ್, ಅರೆ ಜೂನಿಯರ್ ಏನಪ್ಪ ಸೀನಿಯರ್? ಟೂ ಬಿಟ್ಟೆ ನಿನ್ನ ಜೊತೆನ, ಯಾಕ್ ಬಿಟ್ಟೆ ಯಾನ ಮಾಡ್ದೆನಾ? ಅಪ್ಪನ್ ಮಾತು ಕೇಳಬೇಕು ಪುರ್, ನಮ್ ತಾತನ್ ಮಾತು ಕೇಳಿದೀಯ ಪುರ್, ನಂಗೆ ಚಾಲೆಂಜ್ ಮಾಡಬೇಡ ಪುರ್, ನಿನ್ನ ಹಂಗೆ ನಾನು ರೆಬಲ್ ಪುರ್. ಜೂನಿಯರ್ ಹೇಳಪ್ಪ ಸೀನಿಯರ್, ಅರೆ ಜೂನಿಯರ್. ಏನೇ ಮಾಡು ಬೈಯೋದಿಲ್ಲ ನನ್ನ ಡ್ಯಾಡೆ, ಚಿಕ್ಕೋನಿದ್ದಾಗ ತಿದ್ದಿಸ್ತಿದ್ರು ABCD. ಪ್ರೀತಿ ಮಾಡೋದ್ ಕಲಿಬೇಕು ಇವರ ನೋಡಿ, ಬ್ರಹ್ಮ ಮಾಡಿರೋ ಬೆಸ್ಟ್ ಪೀಸು ನನ್ನ ಡ್ಯಾಡೆ. ಅಪ್ಪ ನೀನೇ ಹೀಮಾನು, ಅಪ್ಪ ನೀನೇ ಶೋಮ್ಯಾನು, ನಂಗೆ ನೀನೇ ಎಲ್ಲಾನು, ಅದಕ್ಕೆ ಹೇಳುವೆ ಕೇಳಿ. My daddy is my
ಹೇ ಜೇಸ್ತಿ, ಮಮ್ಮಿ ಮಮ್ಮಿ ಮಮ್ಮಿ, ಈಗ ಮಮ್ಮಿ ಬಗ್ಗೆ ಏನಾರ ಹೇಳು. ನೂರು ಸಾರಿ ಹೇಳಿದರು ನಾ ಆಸೆ ತೀರಲ್ಲ, ಜನ್ಮ ಪೂರ್ತಿ ಹಾಡಿದರು ನಾ ಮದುವೆ ಮುಗಿಯಲ್ಲ. ಅಮ್ಮ ಅಮ್ಮ ಐ ಲವ್ ಯು, ಅಮ್ಮ ಅಮ್ಮ ಐ ಲವ್ ಯು. ನೂರು ಸಾರಿ ಹೇಳಿದರು ನಾ ಆಸೆ ತೀರಲ್ಲ, ಜನ್ಮ ಪೂರ್ತಿ ಹಾಡಿದರು ನಾ ಮದುವೆ ಮುಗಿಯಲ್ಲ. ಅಮ್ಮ ಅಮ್ಮ ಐ ಲವ್ ಯು, ಅಮ್ಮ ಅಮ್ಮ ಐ ಲವ್ ಯು. ಸೊ ಪೇರೆಂಟ್ಸ್ಗಳು ಆ್ಯನ್ಯುವಲ್ ಡೇಗೆ ಬಂದು ಅವ್ರ ಮನೆಯಲ್ಲಿ ಪ್ರಿಪೇರ್ ಆಗಿ ನಮಗೋಸ್ಕರ ಬಂದು ಎಂಟರ್ಟೈನ್ ಮಾಡಿರೋ ಫುಲ್ ಫ್ಯಾಮಿಲಿ, ಜ್ಯೇಷ್ಠ ಫ್ಯಾಮಿಲಿಗೆ ಜೋರಾಗಿ ಕ್ಲಾಪ್ ಬರಬೇಕು. ಆ್ಯಂಡ್ ಸರ್ ಸಕ್ಕದಾಗಿ ಡ್ಯಾನ್ಸ್ ಮಾಡಿದ್ರಿ, ಸೂಪರಾಗಿ ಮಾಡಿದ್ರಿ. ಆ್ಯಂಡ್ ಜ್ಯೇಷ್ಠ ಸೂಪರ್ ಸೂಪರ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಸೊ ಅವ್ರಿಗೋಸ್ಕರ ಇನ್ನೊಂದ್ಸರಿ ಜೋರಾಗಿ ಜವಳಿ ತಟ್ಬಿಡಿ. ರೈತ ದೇಶದ ಬೆನ್ನೆಲುಬು, ಭೂತಾಯಿ ಗರ್ಭದ ಮೊಳಕೆ ಎಡೆದು ಚಿಗುರಾಗಿ ತೆನೆಯಾಗಿ ನೋಡಲು ಸಿರಿ ಚಂದ. ಅದಕ್ಕಿಂತ ಅದ ಕಂಡು ನಮ್ಮ ರೈತನ ಮುಖದ ಖುಷಿಯನ್ನು ನೋಡಲು ಇನ್ನೂ ಚಂದ. ರೈತನ ಸಂಭ್ರಮವನ್ನು ಸಂಭ್ರಮಿಸಲು ಬರುತ್ತಿದ್ದಾರೆ ದೈವಿ, ಕೇಸಿ, ಶೌರ್ಯ, ಧ್ರುವ, ದಿಶ್, ಗೌತಮಿ, ಕೃತಿಕಾ, ಯುಗತ, ನಿವಿತಾ, ಶ್ರೀಶ್ರಾ, ಪ್ರಕುಲ್. ಬಂಗಾರ ತೆನೆ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ, ಸಂತೋಷ ಹಿರಿ ಹಿರಿ ಹಿಗ್ಗಿ ಚೆಂದಾದ ಮುಗುಳು ನಗೆ. ಸುಗ್ಗಿ ಸಿರಿ ಅರಳಿತು ಗಲಗಲ ಗಲಗಲ ಸವಿಯುವ ಸಿಹಿ ಫಲ ಹೋ, ತುಂಬಿ ತುಳುಕಲಿ ಆನಂದ ಕಲರವ ನಾಡಿಗೆ, ಹೇ ಭೂಮಿಗೆ. ಸಂತೋಷ ಹಿರಿ ಹಿರಿ ಹಿಗ್ಗಿ ಚಂದಾದ ಮುಗುಳು ನಗೆ. ಬಂಗಾರ ತೆನೆ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ. ಅಮ್ಮನ ನೋಡಿರಮ್ಮ, ಸಮ್ಮಾನ ಮಾಡಿರಮ್ಮ, ಬಾಗಿನ ನೀಡಿರಮ್ಮ, ಭಾಗ್ಯಾನ ಬೇಡಿರಮ್ಮ. ಮಕ್ಕಳ ಬಳ್ಳಿಗೆ ಕುಡುಗೋಲಿಟ್ಟರು ನಗುತ್ತಾಳೆ ನಮ್ಮಮ್ಮ 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 ನಮ್ಮಮ್ಮ. ಭೂಮಿ ತಾಯಮ್ಮ ಭೂಮಿ ತಾಯಮ್ಮ. ನಮ್ಮಮ್ಮ 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 ನಮ್ಮಮ್ಮ. ಭೂಮಿ ತಾಯಮ್ಮ ಭೂಮಿ ತಾಯಮ್ಮ. ಈ ಸುಗ್ಗಿ ತಂದವಳಾರಮ್ಮ, ಈ ಹುಗ್ಗಿ ತಂದವಳಾರಮ್ಮ, ಈ ಅಂಬಲಿ ತಂದವಳಾರಮ್ಮ, ಈ ಓಕುಳಿ ತಂದವಳಾರಮ್ಮ. ಒಂದು ನೆಲ್ಲು ಚೆಲ್ಲಿದರೆ ರಾಶಿ ಮಾಡುವ ಇವಳದೇನು ಕರುಣೆ ಪ್ರೀತಿಯೋ. ನಮ್ಮಮ್ಮ 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 ನಮ್ಮಮ್ಮ. ಭೂಮಿ ತಾಯಮ್ಮ ಭೂಮಿ ತಾಯಮ್ಮ. ನಮ್ಮಮ್ಮ 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 ನಮ್ಮಮ್ಮ. ಭೂಮಿ ತಾಯಮ್ಮ ಭೂಮಿ ತಾಯಮ್ಮ. ಆಗಿತ್ತು. ಈಗ ಮತ್ತೆ ಪ್ರೈಸ್ ಅನೌನ್ಸ್ ಮಾಡ್ತಾ ಇದ್ದೀವಿ. ಸ್ಪೋರ್ಟ್ಸ್ ಡೇ ಪ್ರೈಸ್ ಕುಂಟೆಬಿಲ್ಲೆ. ಫಸ್ಟ್ ಪ್ರೈಸ್ ಗಮಕ ಮ್ಯಾಮ್, ಮನಸ್ವಿ
ನನಗೆ ಪ್ರೈಸ್ ಬಂದಿಲ್ಲ ಅಥವಾ ಯಾರಿಗೆ ಬಂದ್ರೇನು ಅಂತನಾ ಈ ಥರ ರಿಯಾಕ್ಷನ್ ಸೈಲೆಂಟಾಗಿ ಕೂತಿರೋದು. ಥ್ಯಾಂಕ್ ಯು ಮ್ಯಾಮ್. ಕಪಲ್ ಪ್ರೈಸ್ ಬಂದ್ಬಿಟ್ಟು ಫಸ್ಟ್ ಪ್ರೈಸ್ ವಿದ್ಯಾಸಾಗರ್, ಸೆಕೆಂಡ್ ಪ್ರೈಸ್ ಉಷಾ ಮಂಜುನಾಥ್, ಖುಷಿ ಹರ್ಷ ಪೇರೆಂಟ್. ಕ್ಲಾಪ್ಸ್ ಇಲ್ಲ, ಜೋಶ್ ಇಲ್ಲ, ಯಾಕೆ ಅಂತಾನೆ ಗೊತ್ತಾಗ್ತಿಲ್ಲ. ನಾವು ಬರ್ಲಿ ಕ್ಲಾಪ್ಸು. ನೆಕ್ಸ್ಟ್ ಡ್ಯಾನ್ಸ್ ಓಬವ್ವ. ಒಲಿದರೆ ನಾರಿ, ಮುನಿದರೆ ಮಾರಿ. ಈ ಮಾತು ಎಷ್ಟು ಸತ್ಯ ಅಲ್ವಾ? ಹೆಣ್ಣು ತ್ಯಾಗಕ್ಕೂ ಸೈ, ಕ್ರಾಂತಿಗೂ ಸೈ, ಕರುಣೆಗೂ ಸೈ. ನಮ್ಮ ನಾಡಲ್ಲಿ ಹೆಣ್ಣಿಗೆ ಪೂಜ್ಯನೀಯ ಭಾವನೆ ಇದೆ. ಕಂದ ತೆಕ್ಕೆಗೆ ಹೋದರೆ ಕರುಣಾಮಯಿ ಆಗುತ್ತಾಳೆ, ಅದೇ ತನ್ನವರಿಗೆ ಧಕ್ಕೆ ಆದರೆ ದುರ್ಗೆ ಆಗುತ್ತಾಳೆ. ಈ ನಾಡಲ್ಲಿ ಅಂತಹ ವೀರ ವನಿತೆಯರಿಗೆ ಕೊರತೆ ಏನಿಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮ, ಓಬವ್ವ, ಇನ್ನು ಅನೇಕ ಮಹಿಳೆಯರು ಈ ನಾಡಿಗೆ ಜೀವ ತೆತ್ತಿದ್ದಾರೆ. ಓಬವ್ವ ಎಂದರೆ ಮೈ ನೇವರೇಳುವುದು. ಅಂತಹ ದಿಟ್ಟ ಮಹಿಳೆಯ ಕೊಂಡಾಡಲು ಬರುತ್ತಿದ್ದಾರೆ ಶುಭಪ್ರದ, ಶ್ರೀ, ಅಕ್ಷಯ್, ಅಲ್ವಿರಾ, ಇಂಪನ, ಚೆರಿ, ಸಂಹಿತಾ, ಲಿಖಿತ್, ಸಮೃದ್ಧ್, ಲಿಖಿತ್. ಕನ್ನಡ ನಾಡಿನ ವೀರರಮಣಿಯ ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ಕನ್ನಡ ನಾಡಿನ ವೀರರಮಣಿಯ ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಲಿಗು ಬೆಚ್ಚದ ಉಕ್ಕಿನ ಕೋಟೆ. ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಲಿಗು ಬೆಚ್ಚದ ಉಕ್ಕಿನ ಕೋಟೆ. ಮದಿಸಿದ ಕರಿಯ ಮದವಡಗಿಸಿದ ಮದಕರಿ ನಾಯಕರಾಳಿದ ಕೋಟೆ. ಪುಣ್ಯ ಭೂಮಿಯು ಈ ಬೀಡು, ಸಿದ್ಧರು ಹರಸಿದ ಸಿರಿನಾಡು. ಕನ್ನಡ ನಾಡಿನ ವೀರರಮಣಿಯ ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ವೀರ ಮದಕರಿ ಆಳುತ್ತಲಿರಲು, ಹೈದರಾಲಿಯು ಯುದ್ಧಕ್ಕೆ ಬರಲು, ಕೋಟೆ ಜನಗಳ ರಕ್ಷಿಸುತ್ತಿರಲು, ಸತತ ದಾಳಿಯು ವ್ಯರ್ಥವಾಗಲು. ವೈರಿ ಚಿಂತೆಯಲ್ಲಿ ಬಸವಳಿದ, ದಾರಿಗಾಣದೆ ಮಂಕಾದ. ಕನ್ನಡ ನಾಡಿನ ವೀರರಮಣಿಯ ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ಗೂಢಚಾರರು ಅಲೆದು ಬಂದರು, ಹೈದರಾಲಿಗೆ ವಿಷಯ ತಂದರು. ಚಿತ್ರದುರ್ಗದ ಕೋಟೆಯಲ್ಲಿ ವಾಯುವ್ಯ ದಿಕ್ಕಿನೆಡೆ ನೋಡು ಎಂದರು. ಕಳ್ಳಗಂಡಿಯ ತೋರಿದರು, ಲಗ್ಗೆ ಹತ್ತಲು ಹೇಳಿದರು. ಕನ್ನಡ ನಾಡಿನ ವೀರರಮಣಿಯ ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ.
ಒನಕೆ ಹಿಡಿದಳು, ವೀರ ಗಜ್ಜೆಯ ಹಾಕಿ ನಿಂದಳು, ದುರ್ಗೆಯನ್ನು ಮನದಲ್ಲಿ ನೆನೆದಳು, ಕಾಳಿಯಂತೆ ಬಲಿಗಾಗಿ ಕಾದಳು. ಯಾರವಳು ಯಾರವಳು ವೀರವನಿತೆ ಆವೋ ಬವ್ವ, ದುರ್ಗವು ಮರೆಯದ ಓಬವ್ವ, ಕನ್ನಡ ನಾಡಿನ ವೀರರಮಣಿಯ, ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ತವಳುತ ಒಳಗೆ ಬರುತ್ತಿದೆ ವೈರಿ, ಒನಕೆಯ ಬೀಸಿ ಕೊಂದಳು ನಾರಿ, ಸತ್ತವನನ್ನು ಎಳೆದು ಹಾಕುತ್ತಾ ಮತ್ತೆ ನಿಂತಳು ಹಲ್ಲು ಮಸೆಯುತ್ತಾ, ಬೈರಿರುಂಡ ಚೆಂಡಾಡಿದಳು, ರಕುತದ ಕೋಡಿ ಹರಿಸಿದಳು. ಕನ್ನಡ ನಾಡಿನ ವೀರರಮಣಿಯ, ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ಹುಡುಕುತ ಕಾವಲಿನವನು ಗುಪ್ತದ್ವಾರದ ಬಳಿಗೆ ಬಂದನು, ಮಾತು ಹೊರಡದೆ ಬೆಚ್ಚಿದನು, ಹೆಣದ ರಾಶಿಯ ಬಳಿಯ ಕಂದನು, ರಣಚಂಡಿ ಅವತಾರವನು, ಕೋಟೆ ಸಲಹಿದ ತಾಯಿಯನು. ಹೈದರಾಲಿ ಸೈನ್ಯ ನಮ್ಮ ಕೋಟೆಯನ್ನು ಮುಚ್ಚಿದೆ, ಹೋಗಿ ರಣಗಾಲೆಯನ್ನು ಊದಿ. ಕಹಳೆಯನ್ನು ಊದುತ್ತಲಿರಲು, ಸಾಗರದಂತೆ ಸೈನ್ಯ ನುಗ್ಗಲು, ವೈರಿ ಪಡೆಯು ನಿಶ್ಶೇಷವಾಗಲು, ಅದರಲ್ಲಿ ಜಯವನ್ನು ತರಲು ಮರಳಾದಳು ಓಬವ್ವ, ಚಿತ್ರದುರ್ಗದ ಓಬವ್ವ. ಈಗ ನಮ್ಮ ಶಾಲೆಯಲ್ಲೇ ಓದಿದಂತ 2 ಮಕ್ಕಳು ಈಗ ವೇದಿಕೆಗೆ ಬಂದು ಫೀಡ್ಬ್ಯಾಕ್ ಕೊಡ್ತಿದ್ದಾರೆ. ನೇಮ್ಚಂದ್ ಅಂಡ್ ರೋಹಿತ್. ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರೋಹಿತ್. ನಾನು ಚಿಕ್ಕವನಿದ್ದೆಯಿಂದ ಇಲ್ಲೇ ಬೆಳೆದಿರೋದು. ನಾಗತ್ರಿ ಮ್ಯಾಮು, ರೇಖಾ ಮ್ಯಾಮು ನನಗಿಲ್ಲೇ ಓದಿ ಎಲ್ಲ ಕಲಿಸ್ಕೊಟ್ಟಿರೋರು. ಇಲ್ಲೇ ಹೇಳ್ಕೊಟ್ಟಿರೋರು. ಇಷ್ಟೇ ಹೇಳಕ್ಕೆ ಹೇಳ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಬೆಳಗ್ಗಿನ ಶುಭೋದಯ. ನನ್ನ ಹೆಸರು ನೇಮಚಂದ್ರ. ನಾನು ಮೊದಲಿಗೆ ಇದೇ ಸ್ಕೂಲಲ್ಲಿ ಓದುತ್ತಿದ್ದೇನೆ. ನಾಗೇಶ್ವರಿ ಮ್ಯಾಮ್ ಆ್ಯಕ್ಟಿವಿಟೀಸ್ ಅವೆಲ್ಲ ಚೆನ್ನಾಗಿ ಮಾಡಿಸ್ತಿದ್ರು, ಶ್ಲೋಕ ಅವೆಲ್ಲ ಚೆನ್ನಾಗಿ ಮಾಡಿಸ್ತಿದ್ರು. ಆವಾಗ ನಾನು ಈಗ ಫಸ್ಟ್ ಸ್ಟ್ಯಾಂಡರ್ಡಿಂದ ನಾನು ಹೇಳಿದಾಗ ಅಷ್ಟು ಅರ್ಥ ಆಗುತ್ತೆ. ನಾಗೇಶ್ವರಿ ಮ್ಯಾಮ್, ನಾಗವೇಣಿ ಮ್ಯಾಮ್, ರೇಖಾ ಮ್ಯಾಮಿಗೆ ಥ್ಯಾಂಕ್ ಯು. ಥ್ಯಾಂಕ್ ಯು ನೇಮ್ಚಂದ್ ಆ್ಯಂಡ್ ರೋಹಿತ್. ಈಗ ಒಂದು ಡ್ರಾಮಾ ಮಾಡ್ತಾ ಇದ್ದಾರೆ ನಮ್ಮ ಮಕ್ಕಳು. ಯಾರ್ದು ಅಂದರೆ ಸುಧಾಮೂರ್ತಿ ಅವ್ರದ್ದು. ನಮ್ಮ ನಾಡಲ್ಲಿ ಅನೇಕ ವೀರವನಿತೆಯರನ್ನು ನಾವು ಕಾಣಬಹುದು. ಮಹಿಳೆ ದಿಟ್ಟತನದಿಂದ ಹೆಜ್ಜೆ ಇಟ್ಟರೆ ಏನಾದರೂ ಸಾಧಿಸಬಲ್ಲಳು ಎನ್ನುವುದಕ್ಕೆ ಉದಾಹರಣೆ ಸುಧಾಮೂರ್ತಿಯವರು. ಇವರು ಆಗಸ್ಟ್ 19, 1950ರಲ್ಲಿ ಕರ್ನಾಟಕದ ಶಿಗ್ಗಾಂವ್ನಲ್ಲಿ ಜನಿಸಿದರು. ಇವರು ಒಬ್ಬ ಸಮಾಜ ಸೇವಕಿ. ಇವರು ಇಂಜಿನಿಯರಿಂಗ್ ಕಾಲೇಜಿಗೆ ಸೇರಿದಾಗ ಅನೇಕ ತೊಂದರೆ ಅನುಭವಿಸಿದ್ದಾರೆ. ಛಲ ಬಿಡದೆ ಹೇಗೆ ಸಾಧನೆಗೈದರು ಎಂಬ ಕಿರುಪರಿಚಯವನ್ನು ನಮ್ಮ ಪುಟಾಣಿ ಮಕ್ಕಳು ಪ್ರಸ್ತುತಪಡಿಸಲು ಬರುತ್ತಿದ್ದಾರೆ. ನಿಹಾರಿಕಾ, ಪುಷ್ಕರಣ್, ಸಮೃದ್ಧ್,
ಇತ್ತು? ನಾ ಇಂಜಿನಿಯರ್ ಆಗಬೇಕೆಂಬ ಮಹಾದಾಸೆ ಹೊಂದಿತ್ತು. ನಾ ಮನೆಯವರೆಲ್ಲರನ್ನು ಒಪ್ಪಿಸಿ ಇಂಜಿನಿಯರ್ ಕಾಲೇಜಿಗೆ ಸೇರಿದ್ದೇನೆ. ಇನ್ನು ನಾನು ಇಂಜಿನಿಯರ್ ಕಾಲೇಜಿಗೆ ಹೋಗಲು ತುಂಬ ಉತ್ಸುಕಳಾಗಿದ್ದೇನೆ. ಪ್ರಿನ್ಸಿಪಾಲ್ ಡಾಕ್ಟರ್ ಸಾಹೇಬ್ರೆ ನಿಮ್ಮ ಬಳಿ ಒಂದು ವಿಷಯ ಬೇಕು, ಆದರೆ ನನಗೆ ಹೇಳಬೇಕೆಂದು ಗೊತ್ತಾಗ್ತಿಲ್ಲ. ಏನು ಹೇಳಿ ಸಾಹೇಬ್ರೆ, ನನಗೆ ಗೊತ್ತು ನಿಮ್ಮ ಮಗಳು ತುಂಬ ಇಂಟೆಲಿಜೆಂಟ್, ಹಾಗೆ ಅವಳಿಗೆ ಅಡ್ಮಿಷನ್ ಕೂಡ ಮೇಲೆ ಸಿಕ್ಕಿದ್ದು. ಆದರೆ ನನಗೆ ಒಂದು ಭಯ ಇದೆ. ಏನು ಹೇಳಿ ಸುಧಾ, ಭಾರತಂದರೆ ಆಗಬಹುದಮ್ಮ ನನಗೆ, ಏಕೆಂದರೆ ಕಾಲೇಜಿಗೆ ಅವಳೊಬ್ಬಳೆ ಕಾಲೇಜಿಗೆ ಹುಡುಗಿಯರ ಟಾಯ್ಲೆಟ್ ರೂಮ್ ಕೂಡ ಇಲ್ಲ, ಒಂದು ರಿಲ್ಯಾಕ್ಸ್ ಮಾಡೋ ರೂಮ್ ಇಲ್ಲ. ಅಲ್ಲಿ ಬಂದಿರೋ ಹುಡುಗರಲ್ಲ, ಅದು ವಯಸ್ಸಿನವರೇ, ಅವರು ಸಹಾಯ ಮಾಡದೆ ಇರಬಹುದು. ನಾನೇ ಮತ್ತು ಕ್ಲಿಯರಾಗಲೇಬೇಕಿದ್ದವಳ ಆತು, ಅವಳು ಬರ್ರಿ ಬಿಡಿ, ನೀವು ಅವಳಿಗೆ ಹೇಳಿ ಕಾಲೇಜಿಗೆ ಇಲ್ಲಿ ಸೇರೆ ಹುಡುಕಬೇಕು. ಕ್ಯಾಂಟೀನ್ಗೆ ಹೋಗೋದು, ಯಾವ ಹುಡುಗರನ ಜೊತೆ ಮಾತಾಡ್ಬಾರ್ದು, ಯಾವ ಹುಡುಗರನ್ನ ಅನ್ನೋದು ಸರಿ ಮಾತಾಡ್ಬಾರ್ದು. ನಮ್ಮಿಂದ ಅವಳಿಗೆ ಎಲ್ಲ ಸಕರದ ಇತ್ತಲ್ಲ, ಅವಳಿಗೆ ಅಪ್ಪ ನಿಂಗೆ ಹೇಳ್ತಾನೆ, ಅಪ್ಪ ಹೇಳ್ದಂಗೆ ನಡ್ಕೊಂತೇನೆ. ಆಯ್ತು, ಕ್ಲಾಸಿಗೆ ಹೋಗಿಸದ. ಇದು ಅಪ್ಪಿ ತಪ್ಪಿ ಮನೆಗೆ ಇಟ್ಬಿಟ್ಟು ಕಾಲೇಜಿಗೆ ಬಂದದ ಅನ್ಸುತ್ತೆ. ಇದ್ರೆ ಇರ್ಬೋದು, ಯಾಕ ಚೆಲ್ಲಿದೆ. ಅವಳೇನಾರ ಪ್ರಿನ್ಸಿಪಾಲ್ ಹೋದ್ರೆ ಏನಾರ ಹೋಗ್ಲಿ ಬಿಡು, ಅವರೇ ಇಂಚಿಲ್ಲ ಅಂತ ಪ್ರೂವ್ ಮಾಡ್ತಾಳ. ಪ್ರಿನ್ಸಿಪಲ್ ಹತ್ರ ಹೇಳಲ್ಲ, ಈಗ ಆಗಿದೆ ಅಂತ ಮೊದಲೇ ಗೊತ್ತು. ಚಾಪೆ ಮೇಲೆ ಮಲಗ್ತೇನೆ, ನಾ ಮಾಡ್ತೇನೆ. ಸ್ವೀಟ್ ತಿನ್ನಲ್ಲ, ನನಗೆ ನಾನೇ ಫ್ರೆಂಡ್, ನನಗೆ ನಾನೇ ಶತ್ರು. ಈ 4 ವರ್ಷ ತಪಸ್ಸು ಮಾಡಲೇ ಮಾಡ್ತೇನೆ. ಅಪ್ಪ ಹೋಗ್ಬರ್ತೇನಪ್ಪ, ಬಾಯ್. ಸುಧಾ, ನೀನೇ ಫಸ್ಟ್ ಕಾಲೇಜಿಗೆ ಸುಧಾ ನೀನೆ ಫಸ್ಟ್ ಕಾಲೇಜಿಗೆ ಕಂಗ್ರಾಚುಲೇಷನ್. ಸುಧಾ ನೀನೆ ಫಸ್ಟ್ ಕಾಲೇಜಿಗೆ ಬಂದಿರೋದು, ಕಂಗ್ರಾಚುಲೇಷನ್. ಸುಧಾ ನೀನೆ ಫಸ್ಟ್ ಕಾಲೇಜಿಗೆ ಕಂಗ್ರಾಚುಲೇಷನ್. ಡೈಲಾಗ್ ಡೆಲಿವರಿ ಮಾಡೋದು ಹೇಗೆ ಬರುತ್ತೆ ಅಂತ
ಟ್ರಸ್ಟ್ ಮೀ ಕ್ಲಾಸಲ್ಲೆಲ್ಲ ತುಂಬ ಚೆನ್ನಾಗಿ ಬಂತದು. ಇವಾಗ ಮೈಕ್ ಹಿಂಗೆ ಹಿಡ್ಕೋಬೇಕು, ಇದು ಅಷ್ಟಾಗಿ ಅದು ನನಗೆ ಈ ಸ್ಟೇಜ್ ಮೇಲೆ ಮಾಡಿ ಸ್ಯಾಟಿಸ್ಫೈ ಆಗಿಲ್ಲ. ಬಟ್ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರು. ಆದರೆ ನಾವು ಮಾಡೋದಕ್ಕಿಂತ ಮುಂಚೆ ನಾವು ಸುಮ್ಮನೆ ಬಂದೇನೋ ಡೈಲಾಗ್ ಹೇಳೋದಲ್ಲ, ಅವರಿಗೆ ಸುಧಾಮೂರ್ತಿ ಅವ್ರದ ಪೂರ್ತಿ ಕತೆ ಹೇಳಿದ್ದೀವಿ ನಾವು. ಅವರ ಸ್ಟಡಿ ಜರ್ನಿ ಹೇಗಿತ್ತು, ಅವ್ರು ಹೇಗೆ ಕಷ್ಟಪಟ್ಟರು, ಹೇಗೆ ಇದು ಮಾಡಿದ್ರು ಅನ್ನೋದು ಸ್ಟೋರಿನ ಹೇಳಿಬಿಟ್ಟು ಮಕ್ಕಳಿಗೆ ಹೇಳ್ಕೊಟ್ಟಿದ್ದೀವಿ. ಅವ್ರ ಬಗ್ಗೆ ಚಿಕ್ಕದೇನಾದರೂ ಇದಕ್ಕೆ ಸಂಬಂಧಪಟ್ಟಿರೋ ಪ್ರಶ್ನೆಗಳು ಕೇಳಿದ್ರೆ ಅವ್ರು ಉತ್ತರ ಕೊಡೋಷ್ಟು ಸ್ಟೇಜಿಗೆ ಬಂದಿದ್ದಾರೆ. ಅವ್ರಿಗೆ ನಾವು ಏನಾದರೂ ಓದ್ತಿಲ್ಲ ಮಾಡ್ತಿಲ್ಲ ಅಂದರೆ ಯಾವ ಸ್ಕಿಟ್ ಮಾಡ್ತಾ ಇದ್ದೀವಿ ನಾವು, ಸುಧಾಮೂರ್ತಿ ಅವ್ರದ್ದು. ಹೇಗೆ ಓದಿದ್ರು ಅವರು, ನೀನು ಓದಲ್ವಾ ಆ ಥರ, ಇಲ್ಲ ಮ್ಯಾಮ್ ನಾನು ಓದ್ತೀನಿ. ಸೊ ದಟ್ಸ್ ಹೌ ದೇ ಆರ್ ಡೆವಲಪಿಂಗ್ ಆ್ಯಕ್ಚುಲಿ. ಆ್ಯಂಡ್ ಸುಧಾಮೂರ್ತಿ ಈಸ್ ಒನ್ ಆಫ್ ದ ಇನ್ಸ್ಪಿರೇಷನ್ ಫಾರ್ ಆಲ್ ಅವರ್ ಯಂಗ್ ಜನ್ರೇಷನ್ ಆ್ಯಂಡ್ ಈವನ್ ಕಮಿಂಗ್ ಜನ್ರೇಷನ್ ಆ್ಯಸ್ ವೆಲ್. ಅವರ ಓದಿರೋ ರೀತಿ ಇರ್ಬೋದು, ಅವರ ಸಮಾಜ ಸೇವೆ ಶುರು ಮಾಡಿರೋ ಅಂಥ ಆ ಕಷ್ಟಗಳು, ಆಕೆ ಒಂದು ಮಾಡ್ರನ್ ಥರ ಇದ್ದಿದ್ದು, ಸಮಾಜ ಸೇವೆ ಮಾಡಲಿಕ್ಕೆ ಅವರ ಆ್ಯಟಿಟ್ಯೂಡಿಂದ ಹಿಡಿದು, ಅವರ ಕಾಸ್ಟ್ಯೂಮಿಂದ ಹಿಡಿದು, ಅವರ ಮಾತಿನ ಸರಳತೆಯಿಂದ ಹಿಡಿದು ಎಲ್ಲವನ್ನೂ ಕೂಡ ಬದಲಾಯಿಸ್ಕೊಳ್ಳೋದು ಸಾಮಾನ್ಯ ವಿಷಯ ಅಲ್ಲ. ಆಕೆ ಅವರ ಯಂಗ್ ಏಜಿಂದ ಇಲ್ಲಿವರೆಗೂ ಕೂಡ ಅವರು ಅದನ್ನು ಮಾಡ್ತಾನೆ ಬಂದಿದ್ದಾರೆ. ಆಕೆ ಅವರೆಲ್ಲರೂ ಕೂಡ ನಮಗೆ ತುಂಬ ದೊಡ್ಡ ಇನ್ಸ್ಪಿರೇಷನ್. ನಾವು ಒಂದು ಸರಿ ಚಾರಿಟಿ ಮಾಡ್ತೀವಿ, 2 ಸರಿ ಚಾರಿಟಿ ಮಾಡ್ತೀವಿ, 3ನೇ ಸರಿ ನನಗೆ ಯಾಕೆ ಬೇಕು, ಯಾರು ನಮ್ಮನ್ನು ನಾನು ಕೇಳ್ತಾರೆ ಅಂತ ಹೇಳಿ ಬರುತ್ತೆ. ಆ್ಯಂಡ್ ಶಿ ಹ್ಯಾಸ್ ನಾಟ್ ಸ್ಟಾಪ್ಡ್ ಈವನ್ ಅ ಒನ್ ಟೈಮ್ ಇನ್ ಹರ್ ಲೈಫ್. ಓಕೆ, ಸೊ ದಟ್ ಈಸ್ ಸೋ ಮೆನಿ ಥಿಂಗ್ಸ್ ಟು ಲರ್ನ್ ಫ್ರಮ್ ಹರ್. ಆ್ಯಂಡ್ ಇವತ್ತಿದು ಯಾಕೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ಥೀಮ್ ಕರ್ನಾಟಕದಲ್ಲಿ ಒಂದು ಹಳ್ಳಿಯಲ್ಲಿ ಬೆಳೆದಿರೋ ಅಂಥ ಹುಡುಗಿ ಇವಾಗ ವಿಶ್ವದಲ್ಲಿ ನಮ್ಮ ರಾಜ್ಯದ ಹೆಸರನ್ನು ಮಾಡ್ತಾರೆ ಅಂದರೆ ಅದು ಸಾಮಾನ್ಯ ವಿಷಯ ಅಲ್ಲವೇ ಅಲ್ಲ. ಆ್ಯಂಡ್ ನಮ್ಮ ಸ್ಕೂಲ್ ಅಂತ ಯಾಕೆ, ಪ್ರತಿ ಮಕ್ಕಳೂ ಕೂಡ ಆ ಲೆವೆಲ್ಗೆ ಬೆಳೆದ್ರೆ ನಮ್ಮ ದೇಶ ಹೇಗಿರುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ಮಕ್ಕಳನ್ನು ಪೋಷಣೆ ಮಾಡೋಣ, ಆ ನಿಟ್ಟಿನಲ್ಲಿ ಮಕ್ಕಳನ್ನು ಬೆಳೆಸೋಣ ಅಂತ ಹೇಳ್ತಾ ಈ ಸ್ಕಿಟ್ ಮಾಡಿರುವಂಥ ಪಾಪ ತುಂಬ ಎಫರ್ಟ್ ಹಾಕಿದ್ದಾರೆ. ಅವ್ರಿಗೋಸ್ಕರ ಒಂದು ಜೋರಾದ ಚಪ್ಪಾಳೆ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಎಂಡ್ ಹತ್ರ ಬರ್ತಾ ಇದ್ದೀವಿ. ಇನ್ನು 2 ಪರ್ಫಾರ್ಮೆನ್ಸ್ ಇದೆ. ಅದಕ್ಕಿಂತ ಮುಂಚೆ ಒಂದು ಎಕ್ಸೈಟಿಂಗ್ ಪ್ರೈಸ್ ಇದೆ. ಇದು ಆ್ಯಕ್ಚುಲಿ ತುಂಬ ನಮಗೆ ಗೂಸ್ ಬಂಪ್ಸ್ ಬರುತ್ತೆ. ಇದನ್ನು ಇವಾಗ ನಾನು ಪ್ರೈಸ್ ಹೇಳಿದೆ ಅಂದರೆ, ಆ ಪ್ರೈಸಲ್ಲಿರೋ ಎಸೆನ್ಸ್ ಹೇಳಿದೆ ಅಂದರೆ ನಿಜವಾಗ್ಲೂ ನೀವು ಎಷ್ಟೋ ಜನ ವಾವ್ ಹೀಗೂ ಇದೆಯಾ ಅಂತ ಅನಿಸುತ್ತೆ. ಓಕೆ, ಇದು ಯಾವ ಪ್ರೈಸ್ ಅಂತ ಹೇಳಿದ್ರೆ ಪ್ರತಿ ವರ್ಷ ಕೊಡೋ ಥರ ಅಟೆಂಡೆನ್ಸ್ ಪ್ರೈಸ್. ಓಕೆ, ಸೊ 2 ವರ್ಷದಿಂದ ಮಕ್ಕಳು 6 ವರ್ಷದ ಮಕ್ಕಳಿಗೆ ಇಲ್ಲಿರೋರು ಎಲ್ಲರೂ ಕೂಡ ಪೇರೆಂಟ್ಸಿಗೆ ಗೊತ್ತಿರುತ್ತೆ ಹೆಲ್ತ್ ಎಷ್ಟು ಅಪ್ಸೆಟ್ಸ್ ಆಗ್ತಿರುತ್ತೆ, ಮೂಡ್ ಸ್ವಿಂಗ್ಸ್ ಹೇಗೆ ಆಗ್ತಿರುತ್ತೆ. ಸೊ ಈ ರೀತಿ ಇರೋದ್ರಲ್ಲಿ ಸ್ಕೂಲಿಗೆ ರಜಾ ಹಾಕೋದು ಸರ್ವೇ ಸಾಮಾನ್ಯ ಅಲ್ವಾ. ಮಗು ತುಂಬ ಕಿರಿಕಿರಿ ಮಾಡ್ರೆ ಬಿಡಾತ್ಲಾಗೆ ಬೇಡ ಮನೇಲಿರು ನಡೆಯುತ್ತೆ, ಫಂಕ್ಷನ್ಗೆ ಹೋಗ್ಬೇಕು, ಮಗುನ ಹೆಂಗೆ ಸ್ಕೂಲಿಗೆ ಕಳಿಸೋ, ಕರ್ಕೊಂಡು ಹೋಗೋಣ, ಏನಂತಾರೆ ಜನ ಏನಂತಾರೆ, ಕರ್ಕೊಂಡು ಹೋಗೋಣ. ಆಕೆ ಒಂದು ಸ್ವಲ್ಪ ಮೈ ಬಿಸಿ ಆಯಿತು, ಬೇಡ ಒಂದು 4 ದಿನ ರಜಾ ಹಾಕ್ಬಿಡ್ಲಿ, ಫುಲ್ ಹುಷಾರಾಗೋವರೆಗೂ ಕಳಿಸೋದೇ ಬೇಡ ಅಲ್ವಾ. ಹೀಗೆ ಅಲ್ವಾ ನಾವು ಮಾಡೋದು ಆ್ಯಸ್ ಅ ಪೇರೆಂಟ್ಸ್. ಓಕೆ, ಈ ವರ್ಷ ಪೂರ್ತಿ ನಾವು ಅಟೆಂಡೆನ್ಸ್ ತಗೊಳ್ತೀವಿ ಎಲ್ಲಿವರೆಗೂ ಇವಾಗ ಆ್ಯನ್ಯುವಲ್ ಡೇ ಆಯ್ತಲ್ಲ, 1 ವೀಕ್ ಮುಂಚಿನವರೆಗೂ ಕೂಡ ಅಟೆಂಡೆನ್ಸ್ ತಗೊಂಡು ಕ್ಯಾಲ್ಕುಲೇಟ್ ಮಾಡಿದಾಗ ಯಾರು ವಿತಿನ್ 5 ವರ್ಷ ಪೂರ್ತಿ 5 ದಿನಗಳ ಒಳಗಡೆ ಯಾರು ರಜಾ ಹಾಕಿರ್ತಾರಲ್ಲ ಅವರಿಗೆ ನಮ್ಮದು ಪ್ರೈಸ್ ಇರುತ್ತೆ. ನಮ್ಮದು ಪ್ರೈಸ್ ಅಲ್ಲ, ಅವ್ರಿಗೋಸ್ಕರ ಒಂದು ಪ್ರೈಸ್ ಇರುತ್ತೆ, ಅಟೆಂಡೆನ್ಸ್ ಪ್ರೈಸ್ ಅಂತ. ಓಕೆ, ಸೊ ಈ ವರ್ಷ ಆ ಪ್ರೈಸ್ ಹೋಗ್ತಾ ಇರೋದು ಖುಷಿ ಫ್ರಮ್ UKG. ಎಷ್ಟು ರಜಾ ಹಾಕಿರ್ಬೋದು ಹೇಳಿ? ಒಂದೇ ಒಂದು ಅದು ಒಂದು ಯಾತಕ್ಕೆ ಹಾಕಿದ್ಲೋ ಗೊತ್ತಿಲ್ಲ ನನಗೆ, ರೈಟ್. ಸೊ ಅವಳಿಗೋಸ್ಕರ, ಆ್ಯಂಡ್ ಇದು ಅವಳು ಒಬ್ಳಿಗೋಸ್ಕರ ಅಲ್ಲ, ಅವರ ಪೇರೆಂಟ್ಸ್ ಡಿಸರ್ವ್ ಆಗ್ತಾರೆ ಈ ಪ್ರೈಸ್ ಇಸ್ಕೊಳ್ಳೋಕ್ಕೆ. ಸೊ ಐ ಕಾಲ್ ಖುಷಿ ಅವ್ರ ಪೇರೆಂಟ್ಸ್, ಅಪ್ಪ ಅಮ್ಮ ಅಜ್ಜಿ ಯಾರಿದ್ದೀರೋ ಎಲ್ಲರೂ ಕೂಡ ಸ್ಟೇಜ್ ಮೇಲೆ ಬನ್ನಿ. ಓಕೆ, ಟು ರಿಸೀವ್ ದ ಮೆಡಲ್ ಫಾರ್ ಖುಷಿ. ಸೂಪರ್ ಖುಷಿಯಾಗಿರು. ಹ್ಯಾಪಿ. ವೆರಿ ಗುಡ್. ರೆಡಿ ಫಾರ್ ದ ನೆಕ್ಸ್ಟ್ ಡ್ಯಾನ್ಸ್? ಎಸ್. ಓಕೆ, ಈ ಪ್ರೈಸನ್ನು ನಾನು ಕೊಡಲಿಕ್ಕೆ ನಾನು ಒಬ್ಬರು ಗೆಸ್ಟನ್ನು ಇನ್ವೈಟ್ ಮಾಡ್ತೀನಿ. ಓಕೆ, ಸೊ ಅದರಲ್ಲಿ 2 ಇದ್ದಾರೆ. ದೇ ಆರ್ ಆಲ್ಸೋ ಹೆಲ್ತ್ ಫ್ರೀಕ್.
ಓಕೆ, ಫಿಟ್ನೆಸ್ ಫ್ರೀಕ್ ಅಂತಲೇ ಹೇಳ್ಬೋದು. ಅವರ ಡಯಟ್ ನೋಡಬೇಕು, ಅವರ ಏನಂತಾರೆ ಎಕ್ಸಸೈಸ್ ಮಾಡೋ ವಿಧಾನ ನೋಡಬೇಕು. ಒಂದಿನನೂ ಬಿಡದೆ ಜಿಮ್ಗೆ ಹೋಗ್ತಾರೆ, ಒಂದಿನನೂ ಬಿಡದೆ ಡಯಟ್ ಮಾಡ್ತಾರೆ. ಓಕೆ, ಸೊ ಅವರಿಂದ ನಾವು ಇನ್ಸ್ಪೈರ್ ಆಗ್ತೀವಿ. ಅದು ಒಂದು ಸ್ವಲ್ಪ ದಿನ ಇರುತ್ತೆ, ಆಮೇಲೆ ಟುಸ್ ಪಟಾಕಿ ಆಗೋಗುತ್ತೆ. ಸೊ ಆ ಥರ ಇಬ್ಬರನ್ನ ನಾನು ಸ್ಟೇಜ್ ಮೇಲೆ ಕರೆದು ಅವರಿಂದನೇ ಇದನ್ನು ಕೊಡಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಲೆಟ್ಸ್ ಕಾಲ್ our guest Bharti and Rajeshwari. Please come on the stage. ಆ್ಯಂಡ್ ಅನಘಾಗೆ ಬಂತು, ನಾವು ಚೆನ್ನಾಗಿ ಮಾಡಿದ್ವಿ. ಎಸ್, ಪ್ರತಿಯೊಂದು ಮಗುನೂ ಕೂಡ ಸೂಪರಾಗಿ ಮಾಡಿದರು ಮಾಡೆಲ್, ಅದರಲ್ಲಿ ಬೇರೆ ಡೌಟೇ ಇಲ್ಲ. ಓಕೆ, ಬಟ್ ಸಿನ್ಸ್ ವಿ ಹ್ಯಾವ್ ಟು ಚೂಸ್ ಒನ್, ವಿ ಚೂಸ್ ಆನ್ ದಿಸ್, ದಟ್ಸ್ ಇಟ್. ಓಕೆ, ಡೋಂಟ್ ಗೋ ಎನಿವೇರ್ ಇನ್ ಯುವರ್ ಮೈಂಡ್. ಓಕೆ, ಓಕೆ, ಸೊ ಚೆನ್ನಾಗಿತ್ತಲ್ವಾ ಈ ಪ್ರೈಸ್ ಡಿಸ್ಟ್ರಿಬ್ಯೂಷನ್? ಚೆನ್ನಾಗಿತ್ತ? ವಾವ್ ಅನ್ನಿಸ್ತಾ? ಓಕೆ, ಇವಾಗ ಎಷ್ಟು ಜನ ನೆಕ್ಸ್ಟ್ ಇಯರ್ಗೆ ಮ್ಯಾಮ್ ನಮ್ಮ ಮಕ್ಕಳು ನೋಡಿ ಮ್ಯಾಮ್ ಸ್ಟೇಜ್ ಫುಲ್ ಅಟೆಂಡೆನ್ಸ್ ಅವರೇ ಇರ್ತಾರೆ ಅಂತ ಎಷ್ಟು ಜನ ತಗೋತಾ ಇದ್ದೀರಾ? ವಿ ಹ್ಯಾವ್ ಒನ್ ಪ್ರೈಸ್ ಫಾರ್ ನೆಕ್ಸ್ಟ್ ಇಯರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗೆಸ್ಟ್ ಫಾರ್ ಪ್ರೊವೈಡಿಂಗ್ ಯುವರ್ ಸ್ಪೇಸ್ ಫಾರ್ ದಿಸ್. ಓಕೆ, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್. ಎಲ್ಲ ನೀನೆ ತಾಯೇ, ಎಲ್ಲೆಲ್ಲೂ ನಿನ್ನ ಛಾಯೆ. ಅಮ್ಮ ಎಲ್ಲಮ್ಮ, ಅಮ್ಮ ಎಲ್ಲಮ್ಮ, ಎಲ್ಲ ನಿನ್ನ ಮಾಯೆ ನಮ್ಮೆಲ್ಲರನ್ನು ಕಾಯೇ. ಅಮ್ಮ ಎಲ್ಲಮ್ಮ, ತುಳ್ಳಿನ ನಾದ ತಾಯಿ ನಿಂಗೆ ಲಾಲಿ ಹಾಡು, ಕೊಳ್ಳದ ತಾಯಿ ಜೀವಗಂಗೆ ಓ ಚಂಡಿ ಚಾಮುಂಡಿಗೆ. ಅಮ್ಮ ಎಲ್ಲಮ್ಮ, ಅಮ್ಮ ಎಲ್ಲಮ್ಮ. महिषमर्दिनी माते हर्षवर्धिनी चंडी चामुंडी बा प्रलयाग्नि ज्वाले मरमाडी.
ಸರ್ವಭೂತೇಷು ಶಕ್ತಿ ವೇಣಾ ಸಂಸ್ಥೆ ಭದ್ರಕಾಳಿ ರುದ್ರಕಾಳಿ ಸೂರಕಾಳಿ ಭೈರಕಾಳಿ ಕುರ್ವಿಕಾಳಿ ಮಂತ್ರಿಕಾಳಿ ತಂತ್ರಿಕಾಳಿ ಯೋಗಿಯ ಕಾಳಿ ಕಾಲಾಕಾಳಿ ಕುಲಜಾಕಾಳಿ ಬ್ರಾಹ್ಮಿ ಕಾಳಿ ದಕ್ಷಿಣ ಕಾಳಿ ಯಕ್ಷಿಣಿ ಕಾಳಿ ಪಂಕಿಣಿ ಕಾಳಿ ರಂಕಿಣಿ ಕಾಳಿ ಓಕೆ, ಸೊ ಲೆಟ್ಸ್ ಕಾಲ್ ಅವರು UKG ಅವರು ಪಾಪ ಒಂದು ವರ್ಷ ಕಷ್ಟಪಟ್ಟು ಇಷ್ಟಪಟ್ಟು ಶ್ರಮಪಟ್ಟು ಓದಿದ್ದಾರೆ. ಈ ವರ್ಷ UKG ಮುಗಿಸಿ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗ್ತಾ ಇದ್ದಾರೆ. ಸೊ ಅವ್ರಿಗೆಲ್ಲ ಒಂದ್ಸರಿ ಜೋರಾಗಿ ಚಪ್ಪಾಳೆ ತಟ್ಟ ಸ್ಟೇಜ್ ಮೇಲೆ ಕರ್ಕೊಳ್ಳೋಣ. ಆ್ಯಂಡ್ ದೇ ಆರ್ ಗೋಯಿಂಗ್ ಟು ಬಿ ದ ಲಾಸ್ಟ್ ಇಯರ್ ಇನ್ ಆರ್ ಸ್ಕೂಲ್ ಇನ್ ದ ಆನ್ಯುವಲ್ ಡೇ, ರೈಟ್? ಸೊ ಲೆಟ್ಸ್ ವೆಲ್ಕಮ್ ವಿತ್ lots of love and a big round of applause. Come Pushkaran, all of you come. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದು ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ, ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ, ದೇಶವಾಡಿದ ನಾಯಕರೇ ನಿಮಗಿದು ಗೌರವ ಚಪ್ಪಾಳೆ. ನಾದದ ಸುಧೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ, ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರೇ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರೇ ಚಪ್ಪಾಳೆ, ಕ್ರೀಡಾ ಲೋಕದ ಸಾಧಕರೇ ನಿಮಗಿದ ಸ್ಫೂರ್ತಿಯ ಚಪ್ಪಾಳೆ. ಬೆಳ್ಳಿ ತೆರೆಯ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ, ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ. ಚಪ್ಪಾಳೆ 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 ಮುಕ್ತ ಮನದಲ್ಲಿ ಅಕ್ಷರ ಬಿತ್ತಿ ಮಕ್ಕಳಿನ ಭವಿಷ್ಯಕ್ಕೆ ಬೆಳಕನ್ನು ಚೆಲ್ಲಿ ಸುಂದರ ನಾಡು ಕಟ್ಟುವ ಶಿಲ್ಪಿಗಳು ಶಿಕ್ಷಕರು. ಆ ಶಿಕ್ಷಕರು ಕೂಡ ಕನ್ನಡಕ್ಕೆ ಕಾವಲಾಗಿ ನಿಂತು ಕನ್ನಡವೆಂದು ಭಾರತಕ್ಕೆ ಚಿಮ್ಮಲು ಬರುತ್ತಿದ್ದಾರೆ. ನಾಗಶ್ರೀಮಂ, ಕವಿತಾ ಮ್ಯಾಮ್, ರಜತಾ ಮ್ಯಾಮ್, ಸುಮಾ ಮ್ಯಾಮ್, ವನಿತಾ ಮ್ಯಾಮ್, ವರ್ಷಾ ಮ್ಯಾಮ್, ಗಮಕ ಮ್ಯಾಮ್, ಸುಶೀಲಾ ಮ್ಯಾಮ್, ನೇತ್ರಾ ಮ್ಯಾಮ್. ಥ್ಯಾಂಕ್ ಯು.
ಅವಳು ಕಸ್ತೂರಿ, ಅದು ಯಾರೋ ಯಾರೋ ನನ್ನೊಳಗೆ ಕಾವೇರಿ. ಅವಳ ಯಾವ ಊರೋ ಏ ಕನ್ನಡ ಮಣ್ಣೆ ಕನ್ನಡ ಹೆಣ್ಣೆ ಕಸ್ತೂರಿ ಕಣೆ ನಂಜಿ, ಕನ್ನಡ ನೀರು ಕನ್ನಡ ಉಸಿರು ಕಾವೇರಿನೇ ನಂಜಿ. ನಾನು ಕನ್ನಡಿಗ ಕನ್ನಡದ ಕಾವಲಿಗ, ನಾನು ಕನ್ನಡಿಗ ಕನ್ನಡಕ್ಕೆ ಕಾವಲಿಗ. ಹೇಗಿತ್ತು ಡ್ಯಾನ್ಸು? ನಮ್ಮ ಟೀಚರ್ ಪರ್ಫಾರ್ಮೆನ್ಸ್ ಸೂಪರಾ? ನಿಮ್ಮ ಕ್ಲಾಪ್ಸ್ ಜೋರ ಬರ್ಬೇಕು ಅದಕ್ಕೆ. ಇಲ್ಲಿವರೆಗೂ ವೇಟ್ ಮಾಡಿದ್ದೀರಾ ಎಲ್ರು. ಇನ್ನು 15 ಮಿನಿಟ್ಸ್ ವೇಟ್ ಮಾಡಿ. ಬೆಂಗಳೂರಿಂದ ನಮ್ಮ ಮಾಮ್ ಸ್ನೇಹಿತರು ಬಂದಿದ್ದಾರೆ. ಮಾಮ್ ಇಷ್ಟೊಂದು ದುಃಖದಲ್ಲಿರುವಾಗ ಅವರೇ ಅವ್ರಿಗೆ ಬ್ಯಾಕ್ ಬೋನ್ ಆಗಿ ನಿಂತಿದ್ದು. ಒಂದು ಕ್ಷಣ ಅವರು ಆಗೋದಿಲ್ಲ ಅಂದ ತಕ್ಷಣನೇ ಅವರು ನಾವಿದ್ದೀವಿ ಎಂದು ಬೆಂಗಳೂರಿಂದ ಬಂದಿದ್ದಾರೆ ಇಲ್ಲಿಗೆ. ನೀ ಎದುರು ಬೇಡ, ನಾವು ನಿನ್ನ ಜೊತೆ ಇರ್ತೀವಿ ಅಂತ ಹೇಳ್ಬಿಟ್ಟು. ಪ್ಲೀಸ್ ನೀವೆಲ್ಲರೂ ಕೂಡ ಸ್ಟೇಜಿಗೆ ಬಂದು ಈ ಕಾರ್ಯಕ್ರಮದ ಕುರಿತು ಮಾತಾಡಬೇಕು. ನಮಸ್ಕಾರ. ಸೊ ನಾನು ರಾಜೇಶ್ವರಿ ಅಂತ. ನಾಗೇಶ್ವರಿ ಅವ್ರು ನನಗೆ ಗೊತ್ತಿರೋದು, ಶೀ ಈಸ್ ಮೈ ಕೋಚ್. ಲಾಸ್ಟ್ ಇಯರ್ ನನಗೆ ಕೋಚ್ ಮಾಡಿದ್ರು. ಸೊ ಆ ರಿಲೇಷನ್ಶಿಪ್ ಒಂದು, ಶೀ ಈಸ್ ಲೈಕ್ ಅ ಮದರ್ ಆರ್ ಅ ಸಿಸ್ಟರ್ ಟು ಮೀ. ಆ್ಯಂಡ್ ಅವ್ರ ಬಗ್ಗೆ ಹೇಳೋದು, ಶಿ ಇಸ್ ಸಚ್ ಅನ್ ಇನ್ಸ್ಪೈರಿಂಗ್ ವುಮೆನ್. ಅವರು ಬೆಂಗಳೂರಲ್ಲಿದ್ದವರು ಒಂದು ವಿಷನ್ ನೋಡಿದ್ರು, ಮಕ್ಕಳಿಗೆ ಎಜುಕೇಷನ್ ಚೆನ್ನಾಗಿ ಕೊಡಬೇಕು, ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಅಂತ. ಅದಕ್ಕೋಸ್ಕರ ಅವರು ಬೆಂಗಳೂರಿಂದ ಇಲ್ಲಿಗೆ ಶಿಫ್ಟ್ ಆದರು. ಆ್ಯಂಡ್ ಶಿ ಹ್ಯಾಸ್ ಮೇಡ್ ಹರ್ ಡ್ರೀಮ್ ಕಮ್ ಟ್ರೂ. ಸೊ ನಮ್ಗೆಲ್ಲರಿಗೂ ಅವ್ರು ಸುಧಾಮೂರ್ತಿನ ನೋಡಿ ಇನ್ಸ್ಪೈರ್ ಆಗ್ತಿದ್ದಾರೆ, ನಾವು ಅವ್ರನ್ನ ನೋಡಿ ಇನ್ಸ್ಪೈರ್ ಆಗ್ತಿದ್ದೀವಿ. ನನ್ನ ಲೈಫ್ ಅಂತೂ ಸಿನ್ಸ್ ಶಿ ಇಸ್ ಮೈ ಕೋಚ್, ನನ್ನ ಲೈಫಲ್ಲಿ ಎಷ್ಟು ಟ್ರಾನ್ಸ್ಫಾರ್ಮೇಷನ್ ಆಗಿದೆ ಅಂದರೆ ಹೇಳೋಕ್ಕೆ ಆಗಲ್ಲ. ನನಗೆ ಇವಾಗ 32 ಇಯರ್ಸ್ ಸಿಕ್ಕಿದೆ. ನಿಮ್ಮ ಮಕ್ಕಳಿಗೆಲ್ಲ ಇನ್ನೂ ಚಿಕ್ಕ ಮಕ್ಕಳಾಗಿದ್ದಾರೆ. ಶಿ ಇಸ್ ದ ಬೆಸ್ಟ್ ಪರ್ಸನ್ ಯು ಕ್ಯಾನ್ ಟ್ರಸ್ಟ್ ಆ್ಯಂಡ್ ಲಿವ್ ಯೋರ್ ಕಿಡ್ಸ್ ಟು. ನನ್ನ ಮಗ ಏನಾದರೂ ಇರ್ತಿದ್ರೆ ನಾನು ಖಂಡಿತ ಇಲ್ಲಿರ್ತಿದ್ರೆ ವಿತೌಟ್ ಎನಿ ಅದರ್ ಥಾಟ್ ನಾನು ಇಲ್ಲೇ ಹಾಕ್ತಿದ್ದೆ. ಹಾಗಾಗಿ ನಿಮ್ಮ ಮಕ್ಕಳಿಗೆ ಈ ಥರ ಅವ್ರ ಕೆಳಗಡೆ, ಸತೀಶ್ ಸರ್ ಕೆಳಗಡೆ, ಸೂಪರ್ವಿಷನ್ ಕೆಳಗಡೆ ಇಂಥ ಸ್ಕೂಲ್ ನಿಮ್ಗೆ ಎಲ್ಲೂ ಸಿಗಲ್ಲ. ಥ್ಯಾಂಕ್ ಯು ನಾಗಶ್ರೀ ಫಾರ್ ಆಲ್ವೇಸ್ ಬೀಯಿಂಗ್ ದೇರ್ ಆ್ಯಂಡ್ ಇನ್ಸ್ಪೈರಿಂಗ್ ಸತೀಶ್ ಸರ್ ಟು. ಥ್ಯಾಂಕ್ ಯು. ಹೆಲೋ ಎವ್ರಿವನ್. ಸೊ ನನ್ನ ಹೆಸರು ಭಾರತಿ ಅಂತ. ನಾನು ನಾಗಶ್ರೀನ 5-6 ಇಯರ್ಸಿಂದ ಗೊತ್ತು. ಸೊ ವಿ ಆರ್ ವೆರಿ ವೆರಿ ಕ್ಲೋಸ್ ಬಡೀಸ್. ನಾನು ಯಾವಾಗಲೂ ಅನ್ಕೋತಿದ್ದೆ, ಬೆಂಗಳೂರಿಂದ ಬಂದು ಇಲ್ಲಿ ಹರಿಹರದಲ್ಲಿ ಸ್ಕೂಲೆಲ್ಲ ಸೆಟಪ್ ಮಾಡಿ ಇಷ್ಟು ಅಲೈವ್ನೆಸ್ಸಿಂದ ಹೆಂಗಪ್ಪ ನಾನು ನೋಡಲೇಬೇಕು ಅಂತ ನಾವೆಲ್ಲರೂ ಪ್ಲ್ಯಾನ್ ಮಾಡಿಕೊಂಡು ಇವತ್ತು ಬಂದಿದ್ದೀವಿ. ನೋಡಿ ತುಂಬ ತುಂಬ ಖುಷಿ ಆಯಿತು. ದ ಕೈಂಡ್ ಆಫ್ ವ್ಯಾಲ್ಯೂಸ್, ದ ಕೈಂಡ್ ಆಫ್ ಡೆಡಿಕೇಶನ್, ಆಲ್ ದ ಟೀಚರ್ಸ್, ದ ಯೂನಿಟಿ ಇನ್ ದ ಟೀಚರ್ಸ್ ಆ್ಯಂಡ್ ಕಿಡ್ಸ್, ದ ವೇ ದೇ ಆರ್ ಪರ್ಫಾರ್ಮಿಂಗ್. ನಂಗೆ ತುಂಬ ಖುಷಿ ಅನಿಸ್ತು. ಬೆಂಗಳೂರಲ್ಲಿ ಎಲ್ಲಿ ಹುಡುಗಿದ್ರೇನು ಇಂಥ ಎಕ್ಸ್ಪೀರಿಯನ್ಸ್ ಆಫ್ ಆ್ಯನ್ಯಲ್ ಡೇ ಎಲ್ಲೂ ಸಿಗಲ್ಲ. ಐ ಬೆಟ್ that the kind of the programs, Obawadu, Dr. Sudhamurthidu, I mean every program really showed the kind of love she has for teaching the kids, for running this school, and parallelly ತುಂಬಾನೇ ಟ್ರೈನಿಂಗ್ ತಗೋತಿದ್ದಾರೆ ಲ್ಯಾಂಡ್ಮಾರ್ಕ್ ಅಲ್ಲಿ. ವಾಟ್ ಎವರ್ ಟ್ರೈನಿಂಗ್, the hour she is investing there, ಎಲ್ಲ ಈಚ್ ಆ್ಯಂಡ್ ಎವ್ರಿ ಪ್ರೋಗ್ರಾಮಲ್ಲಿ ಇಲ್ಲಿ ಕಾಣಿಸ್ತಿದೆ. ಆ್ಯಂಡ್ ಐ ಆಮ್ ಸೋ ಪ್ರೌಡ್ ಟು ಬಿ ಹರ್ ಬಡಿ. ಥ್ಯಾಂಕ್ ಯು ಬೋತ್ ಸತೀಶ್ ಆ್ಯಂಡ್ ನಾಗಶ್ರೀ ಫಾರ್ ಇನ್ವೈಟಿಂಗ್ ಅಸ್ ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ. ದಿಸ್ ಎ ಮೆಮೊರಬಲ್ ಡೇ ಫಾರ್ ಮೀ. ಥ್ಯಾಂಕ್ ಯು ಪೇರೆಂಟ್ಸ್, ಥ್ಯಾಂಕ್ ಯು ಈಚ್ ಒನ್ ಆಫ್ ಯು. ಹಾಯ್, ನನ್ನ ಹೆಸರು ಚೇತನಾ ಅಂತ. ನಾನು ನನ್ನ ಪೇರೆಂಟಿಂಗ್ಗೆ ತುಂಬ ನನ್ನ ಲೈಫಲ್ಲಿ ಇಂಪಾರ್ಟೆನ್ಸ್ ಕೊಡ್ತೀನಿ. ಫಸ್ಟ್ 5 ಇಯರ್ಸ್ ಆಫ್ ನನ್ನ ಕಿಡ್ಸ್ನ ಯಾವ ಥರ ಬೆಳೆಸಬೇಕು ಏನು ಅಂತ ಹೋಮ್ ಸ್ಕೂಲಿಂಗ್ ಮಾಡಿ ಬೆಳೆಸಿದ್ದೆ. ನಾನು ಇವತ್ತು ಈ ಪ್ರೋಗ್ರಾಮ್ ಅಟೆಂಡ್ ಮಾಡಿದಾಗ ನಾನು ಏನೇನು ಒಂದು ಮಗುಗೆ ಏನು ಬೇಕು ಅಂತ ನಾನು 5 ಇಯರ್ಸ್ ರಿಸರ್ಚ್ ಮಾಡಿದ್ದ ಅದೆಲ್ಲ ಇವತ್ತಿನ ಈ ಫಂಕ್ಷನಲ್ಲಿ ನಾನು ನೋಡಿದೆ. ಆಮೇಲೆ ನಾನು ಕೌನ್ಸಿಲರ್ ಕೂಡ.
ಹಾಗಾಗಿ ಪ್ರತಿಯೊಂದು ಮಕ್ಕಳು ಸ್ಟೇಜ್ ಮೇಲೆ ಬಂದು ನಿಂತಾಗ ಲೀಡರ್ಶಿಪ್ಪೇ ಆಗಲಿ ಏನಾಗಲಿ ಪ್ರತಿಯೊಂದು ಅಂಶನೂ ನೋಡಿದ್ದೀನಿ. ನನಗೆ ನಿಮ್ಮ ಮಕ್ಕಳೆಲ್ಲ ಸೇಫ್ ಹ್ಯಾಂಡ್ಸಲ್ಲಿದ್ದಾರೆ ಅಂತ ತುಂಬಾ ಖುಷಿ ಆಗಿರುತ್ತೆ. ಥ್ಯಾಂಕ್ ಯು. ನನ್ನ ಹೆಸರು ದಿವ್ಯಾ ಅಂತ ಹೇಳಿ. ನಾನು ನಾಗಶ್ರೀನ 5 ಇಯರ್ಸಿಂದ ಗೊತ್ತು. ಆ್ಯಂಡ್ ಅವಳು ಯಾವಾಗಲೂ ಹೇಳೋರು ನನ್ನ ಸ್ಕೂಲ್ ಇದೆ ಆ್ಯಂಡ್ ಇಲ್ಲಿ ಪೇರೆಂಟ್ಸ್ ಎಲ್ಲ ದೆ ವೆರಿ ಆ್ಯಕ್ಟಿವ್ ಪೇರೆಂಟ್ಸ್, ಸ್ಟೂಡೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಪಾರ್ಟಿಸಿಪೇಷನ್ ಮಾಡ್ತಾರೆ ಅಂತ ಹೇಳಿ. ಬಟ್ ದಿಸ್ ವಾಸ್ ರಿಯಲಿ ಔಟ್ಸ್ಟ್ಯಾಂಡಿಂಗ್ performance by each one of you, and I'm so proud to say that I've been invited and I'm with you all. And Nagashri ishtu munde barake, there's only one man who is behind her, and that's Satish. And amazing, you are amazing husband, amazing person that Nagashri is showing up. The last performance was really amazing. Nanad nodi I got tears because all teachers are so amazing. ನನ್ನ ಮಕ್ಕಳು ಇನ್ನೂ 11 and 7 years and they are doing elementary now. And after coming here, I'm sure you all have to have another 10 kids so that they can, come here and take it. And Nagashri, you have to go ahead and go for another, up to 10th standard you have to go here. And this is what I want to wish all of you. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ನನಗೆ ಇದು ಆ್ಯನ್ಯುವಲ್ ಡೇ ನಂಗೆ ಟು ಬಿ ಫ್ರ್ಯಾಂಕ್ ನಂಗೆ ಏನೂ ಇಂಟ್ರೆಸ್ಟ್ ಇರಲಿಲ್ಲ. ಏನು ಬೇಡಪ್ಪ, ನಂಗೆ ಯಾವ ಜವಾಬ್ದಾರಿ ಬೇಡ, ಏನು ಬೇಡ, ಸ್ವಲ್ಪ ದಿನ ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ ಅನ್ನೋ ಸ್ಟೇಜಲ್ಲಿ ಇದ್ದೆ ನಾನು. ಆ್ಯಕ್ಚುಲಿ ಫಸ್ಟ್ ಐ ಕಾಲ್ಡ್ ಭಾರತಿ, ಹೇಳಿದೆ ಭಾರತಿ ಹಿಂಗೆ ಆ್ಯನ್ಯುವಲ್ ಡೇ ಫಿಕ್ಸ್ ಮಾಡಿದ್ದೀವಿ, ಬಟ್ ನಂಗೆ ಮನ್ಸು ಬರ್ತಿಲ್ಲ, ಏನು ಮಾಡೋದೋ ಗೊತ್ತಾಗ್ತಿಲ್ಲ, ಟೀಚರ್ಸ್ಗೆ ಬಿಟ್ಬಿಟ್ಟು ಬೆಂಗಳೂರಿಗೆ ಬಂದುಬಿಡ್ಲಾ ಸ್ವಲ್ಪ ದಿನ ಅಂತ. ಒಂದೇ ಮಾತು ಹೇಳಿದ್ರು, ನಾಗಶ್ರೀ ನಾನು ಬರ್ತೀನಿ, ತಲೆ ಕೆಡಿಸ್ಕೋಬೇಡಿ, ನಾನು ನಿಮ್ಮ ಜೊತೆ ಜಸ್ಟ್ ಇರೋಕ್ಕೆ ಬರ್ತೀನಿ ನಾನು ಅಂತ ಹೇಳಿ ಆ ಕಾನ್ವರ್ಸೇಷನ್ ಅಲ್ಲಿ ಶುರುವಾಗಿ 4 ಜನ ಇಲ್ಲಿದ್ದಾರೆ, ಆಲ್ ಮೈ ಬೆಸ್ಟೀಸ್ ಆ್ಯಕ್ಚುಲಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್ ಫ್ರಮ್ ಬ್ಯಾಂಗ್ಳೂರ್ ಆ್ಯಂಡ್ ಬೀಯಿಂಗ್ ಇವ್ರು ಇರಲಿಲ್ಲ ಅಂದಿದ್ರೆ ಇವತ್ತು ನನ್ನ ಮುಖದಲ್ಲಿ ಇಷ್ಟೊಂದು ನಗು ಬರ್ತಿತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಸೀರಿಯಸ್ಲಿ ಐ ಹ್ಯಾವ್ ನೋ ಕ್ಲೂ. ನೆನ್ನೆ ಮೊನ್ನೆಲ್ಲ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿಬಿಟ್ಟು ಗ್ಲೂಕೋಸ್ ಹಾಕಿಸ್ಕೊಂಡು ಇಲ್ಲಿ ನಿಂತಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ನಿಜವಾಗ್ಲೂ ಪವರ್ ಕೊಟ್ಟಿರೋದು ಇವ್ರು 4 ಜನನೇ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಹಿ ಈಸ್ ಆಲ್ರೆಡಿ so thank you so much for coming here, and for all of you I have a small token of and thanks. Okay, so thank you so much. Come here. Video and photo, Balaji Xerox, 5th May, 4th class, HS Extension, Harihara. ಇಲ್ಲಿ ಫೋಟೋ ಸಿಗುತ್ತೆ. ಈ ಆ್ಯನ್ಯುವಲ್ ಡೇ ಇಷ್ಟು ಸಂಭ್ರಮದಿಂದ ನಡೆಯಲು ಯಾರು ಕಾರಣವೆಂಬುತ್ತೀರಿ? ಅವರು ಬೇರೆ ಯಾರೂ ಅಲ್ಲ, ನಮ್ಮ ಮೆಬೆಲ್ ಶಾಲೆಯ ಸಿಬ್ಬಂದಿ ವರ್ಗದವರು. ಅವರನ್ನು ನಾನು ನಮಿಸುತ್ತಾ ಅವರನ್ನು ನಾನು ಈಗ ವೇದಿಕೆ ಮೇಲೆ ಕರೆಯಲು ಇಷ್ಟಪಡುತ್ತೇನೆ. ಅಂದರೆ ನನ್ನ ಪರ್ಸ್ನಲ್ಲಾಗಿ ತುಂಬ ಏರುಪೇರು ಆಗಿದೆ, ಸಿಕ್ಕಾಪಟ್ಟೆ ಏರುಪೇರು. ಇಷ್ಟು ವರ್ಷ, ಈ ವರ್ಷದ್ದು ಒಂಥರ ಟ್ರ್ಯಾಜಿಡಿ ಕಾಮಿಡಿ ನನ್ನ ಲೈಫಲ್ಲಿ ನೋಡಿಲ್ಲ ಅನಿಸುತ್ತೆ ಮೋಸ್ಟ್ಲಿ. ಸೊ ಎಲ್ಲ ಏರುಪೇರಲ್ಲೂ ಕೂಡ ನನ್ನ ಜೊತೆಗೆ ನಿಂತಿದ್ದು ಇವರಿಷ್ಟು ಜನ ನನ್ನ ಹಿಂದೆ ನಿಂತವರು. ಓಕೆ, ಆ್ಯಂಡ್ ನೀವು ಹೋದ ವರ್ಷ ಎಲ್ಲ ನೋಡಿದವರು ನಾನು ಆಲ್ ಟೈಮ್ ಸ್ಕೂಲಲ್ಲೇ ನೋಡಿರ್ತೀರ, ಆದರೆ ಈ ವರ್ಷ ನಾನು ಬಹಳ ಸರಿ ಸ್ಕೂಲಲ್ಲಿ ಇಲ್ಲ. ಓಕೆ, ಆದರೆ ಮಕ್ಕಳಲ್ಲಿ ಒಂದು ಚೂರೂ ಕೂಡ ಎಜುಕೇಷನಲ್ಲಾಗಲಿ, ಸೆಲೆಬ್ರೇಷನ್ಸಲ್ಲಾಗಲಿ, ಅವರ ಆ್ಯಟಿಟ್ಯೂಡಲ್ಲಾಗಲಿ, ಡಿಸಿಪ್ಲಿನಲ್ಲಾಗಲಿ ಸ್ವಲ್ಪನೂ ಕೂಡ ಹೆಚ್ಚು ಕಡಿಮೆ ಆಗದೆ ನೋಡಿರೋ ಅಂಥ ಇದೊಂಥರ ಸೈನ್ಯ ಅಂತಲೇ ಹೇಳ್ಬೋದು ಇದು. ಓಕೆ, ಸೊ ಈ ವರ್ಷ ನೀವು ಏನೇನು ನೋಡಿದ್ರಿ, ಮಕ್ಕಳೆಲ್ಲ ಇಷ್ಟು ಚೆನ್ನಾಗಿ ಮಾಡಿದ್ರು, ಓದ್ತಾ ಇದ್ದಾರೆ, ಬರಿತಾ ಇದ್ದಾರೆ, ಎಲ್ಲನೂ ಮಾಡ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಮೂಲ ಕಾರಣ ಇವ್ರುಗಳೇನು. ಓಕೆ, ಇವ್ರಿಗೆ ದೊಡ್ಡದಾಗಿ ಜೋರಾಗಿ ಒಂದು ಸರಿ ಚಪ್ಪಾಳೆ ಕೊಡಿ. ಓಕೆ, ಇವರಿಗೆಲ್ಲ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ, ಏನು ಕೊಟ್ಟರು ಕಡಿಮೆ. ಆದರೆ ವರ್ಷದ ನೆನಪಿರಲಿ ಅಂತ ಹೇಳಿ ಒಂದು ಚಿಕ್ಕ ಕಾಣಿಕೆಯನ್ನು ಕೊಡ್ತಾ ಅವರಿಗೆಲ್ಲರೂ ಧನ್ಯವಾದ ಹೇಳ್ತಾ ಇದ್ದೀನಿ. ಸೊ ಈ ಧನ್ಯವಾದ ನನ್ನದಲ್ಲ, ಆ್ಯಕ್ಚುಲಿ ನಿಮ್ಮ ಎಲ್ಲರ ಪರವಾಗಿ ನಾನು ಕೊಡ್ತಾ ಇದ್ದೀನಿ ಅವರಿಗೆ. ಹಾಗಾಗಿ ನಾನು ಕೊಡೋವರೆಗೂ ಕೂಡ ಅವ್ರಿಗೆ ಚಪ್ಪಾಳೆ ತಟ್ತಾ ಇರಬೇಕು ನೀವು.